ಏನ್ ಸರ್ ಜ್ಯೂಸ್ ಇಟ್ಕೊಂಡಿದ್ದೀರಾ? ನಿಮ್ ಕೈಯಲ್ಲಿ ಜ್ಯೂಸ್ ನೋಡಿದಾಗ ನಮ್ಗೆ ಶಾಕ್ ಆಗುತ್ತೆ. ಪ್ರೀಚೆ ಪ್ರೀಚೆ ಕರೆಕ್ಟ್. ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತಾರೆ, ಯಾಕೆ? ಯಾಕೆ ಅಂದ್ರೆ ಜೀವನದಲ್ಲಿ ಹೆಚ್ಚು ಸುಳ್ಳು ಹೇಳಿದ್ದು ಅಮ್ಮನಿಗ ಅಥವಾ ಫ್ರೆಂಡ್ಸ್ಗ? ಇವರಿಬ್ಬರಿಗಲ್ಲ ಮೇಡಮ್, ನನ್ನ ಹೆಂಡತಿಗೆ. ನಮ್ ಕೈಗೆ ಸಿಗಾಕೊಂಡ್ರೆ ಅವ್ರ ಪಿಚ್ಕಾರಿ ಮಾಡೇ ಕಳ್ಸುದ್ ನಾವು ಅವ್ರನ್ನ. ಸೆಲೆಬ್ರಿಟಿ ಜೊತೆ ಲಾಂಗ್ ಡ್ರೈವ್ ಹೋಗ್ತೀರಾ? ಯಾರ ಜೊತೆ ಹೋಗ್ತೀರಾ ಅಂಡ್ ಯಾಕೆ? ವಿರಾಟ್ ಕೊಹ್ಲಿ. ಶಿವ ಅಂತ ಹೋಗುತ್ತಿದ್ದೆ ರೋಡಿನಲ್ಲಿ. ಯಾಕೆ? ಐ ಲವ್ ಹಿಮ್. पागल है क्या कर रहा है? पीछे चलो. ನೀವು ದೆವ್ವ ಆದ್ರೆ ಮೊದಲು ಯಾರನ್ನ ಎದುರಿಸ್ತೀರಾ? ಯಾರನ್ನ ಎದುರಿಸ್ತೀನಿ ನಾನು? ಹೆಂಡತಿಗೆ. ಇಲ್ಲ ಪಾಪ ನನ್ನ ಹೆಂಡತಿ ಒಳ್ಳೆಯವಳು. ದೇವ್ರ ಕಡೆ ದೆವ್ವ ಕಾಲಿಡಕ್ಕಾಗತ್ತಾ? ಇಲ್ಲ. ಲವ್ ಆರ್ ಮನಿ, ಒಂದರಲ್ಲಿ ನಿಮ್ಮ ಆಯ್ಕೆ ಯಾವುದು? ಎರಡು ಅಲ್ಲ, ಸಿನಿಮಾ. ಮನಿ ಇದ್ರೆ ಲವ್, ಸಿನಿಮಾ ಎಲ್ಲ ಮಾಡ್ಬೋದು. ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಇಷ್ಟು ಲಕ್ಷ ಅಡ್ಮಿಷನ್ಗೆ ಅಂತ ಎತ್ತಿಡ್ಬೇಕಲ್ವಾ? ಹಂಗೆ ಪ್ರೀತಿ ಅಭ್ಯಾಸ ಮಾಡ್ಬೇಕು ಅಂದ್ರೆ ಇಷ್ಟು ಲಕ್ಷ ಅಂತ ಎತ್ತಿಡ್ಬೇಕಾಗತ್ತೆ. ಸೊ ನೀವೆಷ್ಟು ಖರ್ಚು ಮಾಡಿದ್ದೀರಾ? ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ. ಓದಿದ್ರೆ ಒಳ್ಳೆ ಎಜುಕೇಟೆಡ್ ಆಗ್ಬಿಡ್ತಿದ್ದೆ. ಯಾಕೆ ಓದಿಲ್ಲ ಸರ್ ಮತ್ತೆ? ಪ್ರಶ್ನೆಗಳಿಗೆ ಎದುರ್ಕೊಂಡ್ಬಿಟ್ಟೆ ಅವಾಗ. ಈಗ ನೋಡಿ ದಿನ ಪ್ರಶ್ನೆಗಳು ಎದುರಿಸೋದೇ ಆಗ್ಬಿಟ್ಟಿದೆ. ಚಂದ್ರನ ಮೇಲೆ ಮೊದಲ ಕಾಲಿಟ್ಟ ವ್ಯಕ್ತಿ ಯಾರು? ನರೇಂದ್ರ ಮೋದಿಜಿ. ಭಾರತದ ರಾಷ್ಟ್ರೀಯ ನದಿ? ವೃಷಭಾವತಿ ನದಿ. ಈ ನನ್ನ ಮಕ್ಕಳು ಒಂದೊಂದಲ್ಲ. ಒಂದು ಕೈಯಲ್ಲಿ ಎಷ್ಟು ಬೆರಳಿರುತ್ತೆ? 7. ಲೈಟ್ಸ್ ಆಫ್ ಆದ್ಮೇಲೆ ಏನ್ ಮಾಡ್ತೀರಾ? ಲೈಟ್ ಆನ್ ಮಾಡ್ತಿಂತೀರಿ. ಈ ಸಿನಿಮಾದಲ್ಲಿ ಸುದ್ದಿ ಅವ್ರ ಜೊತೆ ಎಷ್ಟು ಫೈಟಿಂಗ್ಸ್ ಇದೆ ನಿಮ್ಗೆ? 2. ಎಂಜಾಯ್ ಮಾಡಿದೀರಾ ಅಂತ? ಫೈಟ್ ಅಲ್ಲಿ ಏನು ಎಂಜಾಯ್ ಮಾಡಕ್ಕಾಗುತ್ತೆ ಮೇಡಮ್? ಈ ನನ್ನ ಮಕ್ಕಳು ಇಷ್ಟು ಬಾಧೆ ಕೊಡ್ತಾವ್ರೆ. ತಮಿಳ್ ಮಲಯಾಳಂ ಆ ಥರ ಆ ಪ್ಯಾಟರ್ನ್ ಸಿನಿಮಾ ನಾವು ಕನ್ನಡದಲ್ಲಿ ಕಂಟೆಂಟ್ ಆಗಿ ಕಮರ್ಷಿಯಲ್ ಆಗಿ ಟರ್ನ್ ಮಾಡಿದ್ವಿ. ಒಂದು ಸರಿ ಬಂದು ಏನಿದೆ ಅಂತ ನೋಡಿದ್ರೆ ಈ ಸಿನಿಮಾನ 1 ತಿಂಗಳು ಅವ್ರು ಕಾಡುತ್ತೆ. ನನ್ನ ಲೈಫ್ ಟುಡೇ ಸಿನಿಮಾ ಅದೇ ಆಗಸ್ಟ್ 6 ರಿಲೀಸ್ ಆಗ್ತಾ ಇದೆ. ಅಗ್ನಿ ಪರೀಕ್ಷೆ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಸೊ ಇವತ್ತು ನಮ್ಮ ಜೊತೆ ಲೈಫ್ ಟುಡೇ ಚಿತ್ರತಂಡ ಇದೆ. ಚಿತ್ರತಂಡದ ನಾಯಕ ನಟ ಆಗಿರುವಂತಹ ಕಿರಣ್ ಆದಿತ್ಯ, ಹಾಗೆ ಯುಕ್ತ, ಹಾಗೆ ಕಾಕ್ರೋಚ್ ಸುದ್ದಿ ಅವ್ರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗೋಣ. ಹಾಯ್ ಸರ್. ಹಾಯ್ ಮೇಡಮ್, ಹೇಗಿದ್ದೀರಾ? ಸೂಪರ್ ಆಗಿದೆ. ಸೂಪರ್ ಆಗಿದ್ದೀವಿ. ನೀವು ಸ್ಟಾರ್ಟಿಂಗ್ ಕಿವಿಯಲ್ಲಿ ಹೂ ಎಲ್ಲ ಇಟ್ಕೊಂಡಿದ್ದೀರಾ? ಏನು ಇದ್ರ ವಿಷಯ? ಕಿವಿಗೆ ಹೂ ಇಟ್ಕೊಂಡು ಬಂದ್ರೆ ಬೇರೆ ಇಟ್ಕೊಳ್ಳೋ ಮುಂಚೆ ನಾನೇ ಇಟ್ಕೊಂಡೆ. ಯಾರು ಇಟ್ಟಿದ್ದು ಈ ಹೂವನ್ನ? ಈ ಟೀಮ್ ಇವರಿಬ್ರದ ಐಡಿಯಾ. ಯಾವ ಕಡೆ ಇದೆ ಮೇಡಮ್? ಅದು ಎಡಗಡೆ ಅಲ್ವಾ ಮ್ಯಾಮ್? ಮತ್ತೆ ನಾನು ಇಡಕ್ಕಾಗ? ಹಾಗಾದ್ರೆ ಯಾರು ಇಟ್ಟಿದ್ದು ನಿಮ್ಮ ಪ್ರಕಾರ? ಇಲ್ಲ ನಮ್ಮ ಮೇಕಪ್ ಅವ್ರು ಆಕ್ಚುಲಿ ಇರೋದು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಅದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ನಾನು. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಇವಾಗ ಲೈಫ್ ಟುಡೇ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಒಂದು ಟ್ರೈಲರ್ ಅಲ್ಲಾಗಿರ್ಬೋದು, ಸಾಂಗ್ಸ್ ಅಲ್ಲಿ ತುಂಬಾ ಸದ್ದನ್ನ ಮಾಡ್ಕೊಂಡು ಬಂದಿರುವಂತದ್ದು. ಸೊ ಇವಾಗ ಲೈಫ್ ಟುಡೇ ಅಂತಾಗ ನಿಮ್ ಫಸ್ಟ್ ತಲೆಗೆ ಬರೋದು ಏನು? ಲೈಫ್ ಟುಡೇ ಅಂದಾಗ ನನ್ನ ಲೈಫ್ ಟುಡೇ ಸಿನಿಮಾ ಅದೇ ಆಗಸ್ಟ್ 6 ರಿಲೀಸ್ ಆಗ್ತಾ ಇದೆ. ಇವಾಗ ಸದ್ಯಕ್ಕೆ ಲೈಫ್ ಟುಡೇ ಅಂದ್ರೆ ಆಗಸ್ಟ್ 6 ಅಷ್ಟೊತ್ತಿಗೆ ರಿಲೀಸ್ ಆಗ್ತಾ ಇದೆ. ಕರ್ನಾಟಕದಲ್ಲಿ ಆಲ್ಮೋಸ್ಟ್ ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗ್ತದೆ. ನಿಮ್ಮ ಪ್ರಕಾರ 6 ಆಗಸ್ಟ್ ಅಷ್ಟೇ. ಆಲ್ಮೋಸ್ಟ್ ಎಲ್ಲದಕ್ಕೂ ರೆಡಿ ಆಗಿದ್ದೀವಿ. ಈಗೇನು 1 ವಾರ ಅಷ್ಟೇ ಇದೆ, ಆಮೇಲೆ ಓಡ್ತಾ ಇರಬೇಕು. ಸರ್ ಕಾಕ್ರೋಚ್ ಸರ್ ಹೇಳಿ. ಟುಡೇ ಟುಮಾರೋ ಎಲ್ಲ ಅದೇನೆ, ಲೈಫ್ ಟುಡೇನೆ ತಲೆಯಲ್ಲಿ ಇರೋದು ಸದ್ಯಕ್ಕೆ. ಅದೇ ಅಲ್ವಾ ಮೇಡಮ್, ಒಬ್ಬ ಕಲಾವಿದರುಗಳಿಗೆ ಸಿನಿಮಾ ಗೆಲ್ಲೋದೇನೆ ಹಬ್ಬ ಎಲ್ಲ. ಏನ್ ಸರ್ ಜ್ಯೂಸ್ ಇಟ್ಕೊಂಡಿದ್ದೀರಾ? ನಿಮ್ ಕೈಯಲ್ಲಿ ಜ್ಯೂಸ್ ನೋಡಿದಾಗ ನಮ್ಗೆ ಶಾಕ್ ಆಗುತ್ತೆ. ಹೌದು ಮೇಡಮ್, ಕಲರ್ ಚೇಂಜ್ ಆದ್ರೆ ಆಮೇಲೆ ನಾಳೆ ಬೆಳಗ್ಗೆ ಗೊತ್ತಲ್ಲ ಮೇಡಮ್, ಮಂಜು ಸರ್ ವೈರಲ್ ಮಾಡ್ತಾರೆ. ಅದಕ್ಕೇನಾದ್ರೂ ಮಿಕ್ಸ್ ಮಾಡಿದ್ರೆ ಗೊತ್ತಾಗಲ್ಲ. ಇಲ್ಲ, ಇದು ಆರೆಂಜ್ ಜ್ಯೂಸ್ ಎಲ್ಲ ನಿಮ್ಗೂ ಕೊಟ್ಟಿದೀವಲ್ಲ. ಇದಕ್ಕೇನು ಮಿಕ್ಸ್ ಮಾಡಿಲ್ಲ, ಅದ್ರಲ್ಲಿ ಕಾಣಿಸ್ತಿದೆ, ಅದ್ರಲ್ಲಿ ಏನು ಕಾಣಿಸ್ತಿಲ್ಲ. ಅದಕ್ಕೆ ಕಲಾವಿದ್ರು ಏನ್ ಮಾಡಿದ್ರು ತಪ್ಪು. ಸೊ ಇವಾಗ ನಾವು ಮಾಸ್ ಸ್ಟಾರ್ಟ್ ಮಾಡೋಕೆ ಒಂದು ಸಣ್ಣ ಆಕ್ಟಿವಿಟಿ ತರ ಮಾಡೋಣ. ಸೊ ಈ ಚಿತ್ರದಲ್ಲಿ ಕೆಲವು ಪ್ರಶ್ನೆಗಳಿದೆ. ಸೊ ಅದಕ್ಕೆ ನೀವು ಆನ್ಸರ್ ಮಾಡ್ತಾ ಹೋಗ್ಬೇಕಾಗುತ್ತೆ ಒಬ್ಬೊಬ್ರು. ವಾಟ್ಸಪ್ ನಲ್ಲಿ ಚಾಟ್ ಎಂಡ್ ಮಾಡೋದು ಸುಲಭನಾ ಅಥವಾ ಫ್ರೆಂಡ್ಸ್ಗಳಿಗೆ ಕಾಯೋದು ಸುಲಭನಾ? ಫ್ರೆಂಡ್ಸ್ಗಳಿಗೆ ಕಾಯೋದು ಸುಲಭ ಮೇಡಮ್. ಯಾಕಂದ್ರೆ ನನಗಿರೋ ಫ್ರೆಂಡ್ಸ್ ಎಲ್ಲ ಹುಡುಗರು ಹೇಳಿ ಟೈಮು ಕರೆಕ್ಟಾಗಿ ಬರ್ತಾರೆ. ಆಮೇಲೆ ಎಲ್ಲ ಸಿನಿಮಾ ಫ್ರೆಂಡ್ಸ್ಗಳಿರೋದು, ಅವ್ರು ಟೈಮ್ ಸೆನ್ಸ್ ತುಂಬ ಮೇಂಟೈನ್ ಮಾಡ್ತಾರೆ ಸಿನಿಮಾದವರು, ಬಿಕಾಸ್ ಅದು ಅಭ್ಯಾಸ ಆಗಿರುತ್ತೆ. ಸೊ ಈ ಫ್ರೆಂಡ್ಸ್ಗಳಿಗೆ ಕಾಯೋದು ಸುಲಭ, ಈ ವಾಟ್ಸಪ್ಪಲ್ಲಿ ಚಾಟ್ ಎಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೌದು, ಅಲ್ಲಿ ಏನಾದ್ರು ಲಾಸ್ಟ್ ಒಂದು ಮೆಸೇಜ್ ಬಂದಾಗ ನಿಮ್ಗೆ ಏನು ಹಾಕಬೇಕು ಅನ್ನೋದು ಕೆಲವು ಕನ್ಫ್ಯೂಷನ್ಸ್. ಕರೆಕ್ಟ್ ಮೇಡಮ್, ಇದು ಈಸಿ. ನಾನು ನಿಮ್ಮ ತಂಡದವರನ್ನ ಯಾವುದಾದರೂ ಸಿನಿಮಾದ ಪಾತ್ರಕ್ಕೆ ಹೋಲಿಸಬೇಕಾದ್ರೆ ಅದಕ್ಕೆ ಹೋಲಿಸ್ತೀರಾ? ಇಬ್ರನ್ನೇ
ಬೇರೆ ಯಾವ್ದಾದ್ರು ಪಾತ್ರಗಳಿಗೆ ಕ್ಯಾರೆಕ್ಟರ್ಗೆ ಇಲ್ಲ ಇಲ್ಲ ಅವ್ರಿರೋ ಕ್ಯಾರೆಕ್ಟರ್ ಪರ್ಫೆಕ್ಟ್ ಆಗಿದೆ, ಅದನ್ನ ತಕ್ಕಂಗೆ ಅವ್ರು ಆಕ್ಟಿಂಗ್ ಮಾಡ್ತಾರೆ. ಅಲ್ಲ ಬೇರೆ ಪಾತ್ರಕ್ಕೆ ಹೋಲಿಸೋದಾದ್ರೆ ಈಗ ಕೆಲವೊಂದು ಟಾಕ್ಸಿಕ್ ಅಲ್ಲಿ ಯಶ್ ಅವರ ಕೆಲವೊಂದು ಅಭಿನಯ ನೋಡಿದೀರಾ, ಅಥವಾ ರಾಮಾಚಾರ್ಯಲ್ಲಿ ಯಶ್ ಅವ್ರು ಹೇಗಿದ್ದಾರೆ ನೋಡಿದೀರಾ? ಸೊ ಆತರ ಏನಾದ್ರು ಈ ಒಂದು ಕ್ಯಾರೆಕ್ಟರ್ ಹಿಂಗ್ ಸೂಟ್ ಆಗ್ತಾರೆ ಅನ್ನೋದಿದ್ರೆ ಯಾವ ನಮ್ ಸುದೀಪ್ ಸರ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ. ಪಾಪ ಅವ್ರ ಆನ್ ಸ್ಕ್ರೀನ್ ಇಫ್ ಈಸ್ ಅ ವಿಲನ್, ರಿಯಲ್ ಲೈಫ್ ಅಲ್ಲಿ ಅಷ್ಟೇ ಅವರು ಈಸ್ ಅ ವೆರಿ ಸ್ವೀಟ್ ಪರ್ಸನ್. ಇಲ್ಲಿವರೆಗೆ ಕ್ವಶನ್ ಅರ್ಥ ಆಗಿಲ್ಲ. ಇಲ್ಲ ಇಲ್ಲ ಅದೇ ನಾನು ಹೇಳ್ತೀನಿ ಬೇಕಾದ್ರೆ ಅವ್ರು ಕೇಳಿದ ಕ್ವಶನ್ ಹೆಂಗೆ ಅಂತ. ಈಗ ನನಗೆ ಕೇಳಿದ್ರೆ ಈಗ ಕಿರಣ್ ಸರ್ ಯಾವ್ದು ಹೋಲಿಸ್ತೀರಾ ಅಂದ್ರೆ ನಾನು ಯಾವ್ದು ಹೋಲಿಸ್ತೀನಿ ಗೊತ್ತಾ? ಸಂತು ಸ್ಟ್ರೈಟ್ ಫಾರ್ವರ್ಡ್ ಗೆ ಹೋಲಿಸ್ತೀನಿ. ತುಂಬಾ ಸ್ಟ್ರೈಟ್ ಫಾರ್ವರ್ಡ್ ಅವರು ಬೇಡ ಸರ್ ಅಂತ ನಾವೆಲ್ಲ ದಿನ ಕೇಳ್ತೀವಿ, ಅಂಕ ಒಂದೊಂದಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಹೇಳ್ತಾ ಇರ್ತಾರೆ. ಸೊ ಆ ಪಾತ್ರಕ್ಕೆ ಹೋಲಿಸ್ತೀನಿ ನಾನು. ಹೀರೋಯಿನ್ ಮೇಡಮ್ ನಾನು ಪ್ರೀಚೆ ಕರೆಕ್ಟ್ ಆವಾಗಲೇ ಬೆಳಗ್ಗೆ ಮಾತಾಡಿದೆ. ಯಾವ್ದು ಸೊನಾಲಿ ಬೇಂದ್ರೆ ಮೇಡಮ್ಗೆ ಹೋಲಿಸ್ತೀನಿ. ಯಾಕೆ ಆ ಕ್ಯಾರೆಕ್ಟರ್ಸ್ ಇಲ್ಲ ಬೆಳಿಗ್ಗೆ ಒಂದು ಕಾಸ್ಟ್ಯೂಮ್ ಹಾಕಿದ್ರು, ಇರೋರೆಲ್ಲ ಬಂದವರು ಕೂಡ ಮೀಡಿಯಾದವರು ಹಂಗೆ ಅಂದ್ರು, ಮೇಡಮ್ ಸೊನಾಲಿ ಬೇಂದ್ರೆ ತರ ಕಾಣಿಸ್ತಿದ್ದೀರಾ. ಇಲ್ಲ ಇರ್ತೀನಿ. ಮೊದಲು ನಾನು ಹಿಂಗೆಲ್ಲ ಕೂದಲು ಬಿಟ್ಕೊಂಡಿದ್ದಲ್ಲ, ನಾನು ಪೀಸಾರ್ ತರ ಕಾಣ್ತಲ್ಲ ನಿಮ್ಗೆ ಯಾರಿಗೂ ಅಂತೆಲ್ಲ ಅಂದೆ. ನಿಜವಾಗ್ಲೂ ಕಾಣಿಸ್ತಿದೆ. ಹೌದು ಹೌದು. ಇವಾಗ ನೀವು ಹೋಲ್ಸೋದಾದ್ರೆ ಅವ್ರು ಹೇಳಿದ್ ಗೊತ್ತಾಯ್ತಲ್ಲ ಇವಾಗ ಅದೇ ಹೇಳಿದೆ ಅಲ್ವಾ ಅಷ್ಟೇ. ಯಾವ ಪಾತ್ರ ಅಂತ ಇಲ್ವಾ? ಯಾವ್ದು ಬೇಡ? ಇಲ್ಲ ಇಲ್ಲ ಅವ್ರಿರೋ ಕ್ಯಾರೆಕ್ಟರ್ಸೇ ಪರ್ಫೆಕ್ಟ್ ಆಗಿದೆ. ಥ್ಯಾಂಕ್ ಯು. ಮಿಕ್ಸ್ ಆಗಲ್ವಾ ಏನೋ ಇಲ್ಲಿದೆ ಏನ್ ಕ್ವಶನ್ ಅಮ್ಮ ಏನಾದ್ರು ಮೊಬೈಲ್ ನೋಡಕ್ಕೆ ಬಂದ್ರೆ ಫಸ್ಟ್ ಏನ್ ಡಿಲೀಟ್ ಮಾಡ್ತೀರಾ? ಏನು ಮಾಡಲ್ಲ ಅಂತ ನನ್ನ ಫೋನಲ್ಲಿ ಏನು ಇಲ್ಲ. ಇದು ಸುಳ್ಳು. ನಿಜ, ನನ್ನ ಫೋನ್ ಈಗಲೂ ಪ್ರಭು ಯಾರ ತರ ಇರುತ್ತೆ, ಏನು ಇಲ್ಲ ನಮ್ಮ ಫೋನ್. ಆಯ್ತು, ಆಮೇಲೆ ನಾನೇ ನೋಡ್ತೇನೆ. ನಾನೇನಾ ಫೋನ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ ಇಬ್ರು? ಆಯ್ತು. ಮಾಡ್ಕೊಳ್ಳೋಣ. ಅಪ್ಪ ರಿಸ್ಕ್ ನಿಮ್ಗೆ. ನಂದ್ ರಿಸ್ಕಾ? ಫೋನ್ ಎಕ್ಸ್ಚೇಂಜ್ ಅಂದ್ರೆ ವಾಟ್ಸ್ಆಪ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ಆಯ್ತು ಸರ್, ಲವ್ ಟುಡೇ ಫಿಲಂ ತರ. ಜಗತ್ತಿನಲ್ಲಿ ಒಂದು ಸುಳ್ಳನ್ನು ನಿಜ ಅಂತ ಮಾಡೋದಾದ್ರೆ ಯಾವ ಸುಳ್ಳನ್ನು ನಿಜ ಮಾಡ್ತೀರಾ? ಅದೇ ಈ ಸುದಿ ಸಿಕ್ಕಾಪಟ್ಟೆ ರೆಮ್ಯುನರೇಷನ್ ಕೇಳ್ತಾರೆ ಅಂತ ಒಂದು ಸುಳ್ಳು ಎಲ್ಲ ಕಡೆ ಹಂಚಿದ್ದಾರೆ, ಅದನ್ನ ನಿಜ ಅಂದ್ರೆ ಇದು ಸುಳ್ಳು, ಅದೆಲ್ಲ ನಿಜ ಬೇರೆ ಇದೆ ಅನ್ನೋದನ್ನ ಇದು ಮಾಡಕ್ಕೆ. ಸದ್ಯ ಏನಾದ್ರೂ ಈಸಿ ಇರಿ. ಸುಳ್ಳು ಹೇಳಿ ಸಿಗಾಕೊಂಡಾಗ ಮತ್ತೆ ಸುಳ್ಳು ಹೇಳ್ತೀರಾ ಅಥವಾ ನಿಜ ಹೇಳ್ತೀರಾ? ಫಸ್ಟ್ ಆಫ್ ಆಲ್ ಸುಳ್ಳು ನಾವು ಯಾವಾಗ ಹೇಳ್ತೀವಿ? ಅಂತ ಸಿಚುವೇಶನ್ ಅಲ್ಲಿ ಸಿಕ್ಕಾಕೊಂಡಾಗ ನಾವು ಸುಳ್ಳು ಹೇಳ್ತೀವಿ. ಸಿಕ್ಕಾಕೊಂಡ್ಮೇಲೆ ಸತ್ಯ ಹೇಳಲೇಬೇಕಲ್ಲ, ಅಷ್ಟೇ. ಅದನ್ನ ಮರೆ ಮಾಚಕ್ಕೆ ಏನಾದ್ರು ಸುಳ್ಳು? ಇಲ್ಲ ಇಲ್ಲ ಇಲ್ಲಪ್ಪ, ಅಷ್ಟೊಂದಿಲ್ಲ, ನನಗೆ ಭಯ ಆಗುತ್ತೆ. ಸುಳ್ಳು ಹೇಳಿದ್ರೆ ನಾನು ತುಂಬಾ ಫಂಬಲ್ ಆಗ್ತೀನಿ. ಯಾಕಂದ್ರೆ ನಿಜ ಹೇಳಿದಾಗ ನಾವು ಏನ್ ಅದೇ ಇವಾಗ ಫಂಬಲ್ ಆದ್ರು ಅವರು. ನಿಜ ಮಾತಾಡುವಾಗ ಸ್ಕ್ರಿಪ್ಟ್ ತಲೆಯಲ್ಲಿ ಇಟ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಸೊ ಹಂಗೆ. ಎಸ್, ಗೊತ್ತಾಯ್ತಲ್ವಾ? ಆನ್ಸರ್ ಗೊತ್ತಾಯ್ತಲ್ವಾ? ಫಂಬಲ್ ಆದ್ರಲ್ಲೇ ಸಿಕ್ತ ಆನ್ಸರ್ ಸಿಕ್ತು. ಆಯ್ತು ಆಯ್ತು. ಸುದ್ದಿ ಏನಾದ್ರು ಲಾಸ್ಟ್ ಉಪ್ಪು ತಿಂದ ಮೇಲೆ ನೀರು ಕುಡಿಬೇಕು ಅಂತಾರೆ, ಯಾಕೆ? ಕುಡಿಬೇಕು. ತಿಂದ ಮೇಲೆ ನೀರು ಕುಡಿಬೇಕು ಅಂತಾರೆ, ಯಾಕೆ? ಯಾಕೆ ಅಂದ್ರೆ ಬಾಯಲ್ಲಿ ಉಪ್ಪುಪ್ಪಾಗಿರುತ್ತೆ ಅವ್ರ ಆನ್ಸರ್ ನೀವ್ ಹೇಳ್ಬೇಕಾ? ಯಾಕಂದ್ರೆ ಬಾಯಲ್ಲಿ ಉಪ್ಪುಪ್ಪಾಗಿರುತ್ತೆ ಅದಕ್ಕೆ. ಅದು ಇವ್ರು ಹೇಳಿದ್ದೆ. ನೀವೇನಾದ್ರು ಹೇಳಿ. ಉಪ್ಪು ತಿಂದ್ಮೇಲೆ ನೀರು ಕುಡಿಲೇಬೇಕು ಅಂತಾರಲ್ಲ ಅದಕ್ಕೆ. ಎಲ್ಲ ಸಾಂಗ್ ಅಲ್ಲೂ ಬಂದ್ಬಿಟ್ಟಿದೆ. ನೈಸ್, ಸೂಪರ್. ಸಿಂಪಲ್ ಅಲ್ವಾ? ಉಪ್ಪುಪ್ಪಾಗ್ಬಿಡುತ್ತಲ್ಲ, ಅಷ್ಟೇ ಅಲ್ವಾ? ಸರಿ ಸರ್, ಇವಾಗ ಲಾಸ್ಟ್ ರೌಂಡ್ ಇದು. ಹೌದಾ? ಇನ್ನು ಇಷ್ಟೊಂದು ಬರ್ತಿದ್ರಿ ಪಾಪ ಮತ್ತೆ ನೀವು ರಾತ್ರಿ ಎಲ್ಲ? ಅದು ರಾತ್ರಿಯಲ್ಲಿ ಇವಾಗಷ್ಟೇ ಬರ್ತೀವಿ. ಈಗ ಅದು ಫ್ರೆಶ್ ಫ್ರೆಶ್. ಜೀವನದಲ್ಲಿ ಹೆಚ್ಚು ಸುಳ್ಳು ಹೇಳಿದ್ದು ಅಮ್ಮನಿಗ ಅಥವಾ ಫ್ರೆಂಡ್ಸ್ಗ? ಇವ್ರಿಬ್ಬರಿಗಲ್ಲ ಮೇಡಮ್, ನನ್ನ ಹೆಂಡತಿಗೆ ಹೆಜ್ಜೆಗೂ ಸುಳ್ಳು ಹೇಳಿ. ಸರಿ, ಒಂದು ಎಕ್ಸಾಂಪಲ್ ಹೇಳಿ. ಎಲ್ಲದಕ್ಕೂ ಸುಳ್ಳು ಹೇಳ್ತೀನಿ. ಈಗ ನೋಡು, ಈಗ ಹೇಳ್ತಾರೆ ಗೊತ್ತಾ, ಈಗ ಹಿಂಗೆ ಹೀರೋಯಿನ್ ಹತ್ರ ಅಲ್ಲಿ ಸೆಂಟ್ರಲ್ ಗ್ಲಾಸ್ ಇತ್ತು ಅಂದ್ಬಿಡ್ತೀನಿ ನಾನು. ಆ ಕಡೆ ಹೀರೋಯಿನ್ ಕೂತಿದ್ರು, ನಾನು ಈ ಕಡೆ ಕೂತಿದ್ದೆ, ಮಧ್ಯದಲ್ಲಿ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಇತ್ತು ಅಂತ. ಅದು ಟೆಲಿಕಾಸ್ಟ್ ಆಗುತ್ತಲ್ಲ? ಅಲ್ಲ, ಆ ರೇಂಜ್ ಸುಳ್ಳು ಹೇಳ್ತೀನಿ ಅಂತ. ಎಲ್ಲದಕ್ಕೂ ಅಲ್ಲಿ ಹೇಳಿದ್ದೀನಿ. ಹೇಳಿ ಸಿಕ್ಕಾಕೊಂಡಿರೋದಿದ್ಯಾ? ದಿನ ಸಿಗಾಕೋತಾ ಇರ್ತೀನಿ, ದಿನ ಮಾಂಜ ಸುಳ್ಳು ಮೇಲೆ ಸುಳ್ಳು ಹೇಳಿ ಸಿಗಾಕೋತಾನೆ ಇರ್ತೀನಿ, ತಿರ್ಗಾ ಸುಳ್ಳು ಹೇಳ್ತಾನೆ ಇರ್ತೀನಿ. ಅದು ಅವ್ರಿಗೆ ಗೊತ್ತಾಗಲ್ವಾ ಸುಳ್ಳು? ದಿನ ಅದಕ್ಕೆ ತಾನೇ ಗೊತ್ತಾಗಿದ್ದಕ್ಕೆ ತಾನೇ ಸಿಗಾಕೊಳ್ಳೋದು ನಾನು. ಅಂದ್ರೆ ನೀವು ಡೈಲಿ ಹೇಳ್ತೀರಾ, ಅವ್ರು ನಂಬ್ತಾರ? ಕ್ಷಣ ಡೈಲಿ ಎಲ್ಲೋದ್ರೆ ನೀವು ಕ್ಷಣ ಕ್ಷಣಕ್ಕೂ ನಿಮ್ಮ ಬಾಯಿಂದ ಸುದ್ದಿ. ಹೌದು. ಕಣದಲ್ಲೂ ಸುಳ್ಳು. ಹೌದು, ಕಣದಲ್ಲೂ ಕೇಸರಿ ತರ, ಕ್ಷಣದಲ್ಲೂ ಸುಳ್ಳುಗಳು. ಯಾಕೆ ಈ ಕ್ವಶನ್ ಇವ್ರನ್ನೇ ಕೇಳ್ಬೇಕು ಅಂತ? ಅದು ನನಗೆ ವಿಧಿ, ಅದು ಸುದ್ದಿಗೆ ಸಿಕ್ಕ ವಿಧಿ. ಹಂಗೆ ಯೂನಿವರ್ಸ್ ಅದು. ಸದ್ಯ ಯೂನಿವರ್ಸ್. ಸೆಲೆಬ್ರಿಟಿ ಜೊತೆ ಲಾಂಗ್ ಡ್ರೈವ್ ಹೋಗ್ತೀರಾ ಅಥವಾ ಯಾರ ಜೊತೆ ಹೋಗ್ತೀರಾ ಅಂಡ್ ಯಾಕೆ? ಸೆಲೆಬ್ರಿಟಿ ಜೊತೆ ಹೋಗೋದಾದ್ರೆ ಯಾರ ಜೊತೆ ಹೋಗ್ತೀರಾ?
ಅಗ್ನಿ ಪರೀಕ್ಷೆ ಇದು ಅಗ್ನಿ ಪರೀಕ್ಷೆ. ವಿರಾಟ್ ಕೊಹ್ಲಿ. ಯಾಕೆ? ಐ ಲವ್ ಹಿಮ್ ಅಂಡ್ ಬರೀ ಲುಕ್ಸ್ ಅಲ್ಲ, ಐ ಲವ್ ಕ್ರಿಕೆಟ್. ಹಂಗಾಗಿ ಐ ರಿಯಲಿ ಟೇಕ್ ಹಿಮ್ ಆಸ್ ಅನ್ ಐಡಿಯಲ್. ಈಸ್ ಅ ವೆರಿ ಡಿಸಿಪ್ಲಿನ್ ಮ್ಯಾನ್. ಹಂಗಾಗಿ ನನಗೆ ವಿರಾಟ್ ಕೊಹ್ಲಿ ಇಷ್ಟ. ಸೊ ಇಫ್ ಲಾಂಗ್ ಡ್ರೈವ್ ಹೋಗ್ಬೇಕು ಅಂದರೆ ಐ ಥಿಂಕ್ ಐಲ್ ಗೋ ವಿತ್ ವಿರಾಟ್ ಕೊಹ್ಲಿ. ಒಂದು 5 ನಿಮಿಷ ಸಿಕ್ಕರೆ ಸಾಕು. ಎಲ್ಲಿಗೆ ಹೋಗ್ಬೇಕು ಅಂತಿದ್ದೀರಾ? ಎಲ್ಲಾದ್ರೂ ನಮ್ಮ ಬೆಂಗಳೂರೇ ಸುತ್ತ. ಈ ಕ್ವಶನ್ ರಾಂಗು. ಅಲ್ಲ ಅವ್ರನ್ನ ಓ ಹಂಗಂದ್ರೆ ನಾನು ಲಂಡನ್ ಹೋಗ್ಬೇಕಾ? ಅಲ್ಲ, ಎಲ್ಲಿ ನಿಮ್ಗೆ ಇಷ್ಟ ಅವ್ರನ್ನ ಕರ್ಕೊಂಡು? ನಿಮ್ಮ ಫೋನ್ ನಿಮ್ಮ ಬಗ್ಗೆ ಮಾತಾಡಿದ್ರೆ ನಿಮ್ಮ ಯಾವ ಸೀಕ್ರೆಟ್ ಹೇಳುತ್ತೆ. ವೇಸ್ಟ್ ನೀನು ಏನು ಇರಲ್ಲ ಅದಕ್ಕೆ. ನಿಜಾಗ್ಲೂ? ಹೌದೌದು. ಯಾಕೆ? ಏನು ಇರಲ್ಲ ಅದ್ರಲ್ಲಿ. ನಮ್ದು ಬರೀ ಯೂನಿಟ್ ಅವರು, ಕ್ಯಾಮ್ರಾ ಅವರು, ಪ್ರಮೋಷನ್ ಅವ್ರು ಅವರೇ ಇರ್ತಾರೆ. ನಂಬರ್ಗಳೇ ಇದೆ. ಇಷ್ಟು ಕಾಸ್ಟ್ಲಿ ಮೊಬೈಲ್ ಯಾಕೆ ಸುಮ್ಮನೆ ಒಂದು ಇದ್ರದ್ದು ಇಟ್ಕೊಬಿಡು, ನೋಕಿಯಾ ಗೀಕಿಯಾ. ಹೆಂಗೋ ನೀನು ಯಾರು ಮಾಡೋ ಫೋನ್ ಐತಲ್ಲ, ಏನಕ್ಕೆ ಎಷ್ಟೊಂದು ಆ್ಯಪ್ಸು ಎಲ್ಲ ಅಂತ. ಆಯ್ತಾ, ನಾನು ಎತ್ಬೇಕಾ ಮುಗಿತಾ? ಆಯ್ತು, ಇನ್ನೊಂದು ರೌಂಡ್ ಆಡ್ತೀರಾ? ನನ್ಗೇನಿಲ್ಲ ಮೇಡಮ್, ಎಷ್ಟು ರೌಂಡ್ ಆದ್ರೂ ಓಕೆ. ಕಾಕ್ರೋಚ್ ಫುಲ್ ಜೋಶಲ್ಲಿ ಇದ್ದಾರೆ. ನಾನ್ ಜೋಶಲ್ಲೇ ಯಾವಾಗ. ಅವ್ರಿಗೆ ಬರೋ ಕ್ವಶನ್ಸ್ ಕರೆಕ್ಟ್ ನಿಮ್ಮ ಹಳೆ ಸೀನಿಯರ್ಸ್ ಎಲ್ಲ ಕೇಳ್ಕೊಂಡ್ ಬಂದಿಲ್ವಾ ನೀವು? ಇಲ್ಲ, ಫುಲ್ ಜೋಶಲ್ಲಿ. ನಾನು ಇಂಟರ್ವ್ಯೂ ನೋಡ್ತೀನಲ್ಲ, ಫುಲ್ ಜೋಶಲ್ಲಿ. ಕೇಳಿ ಸರ್, ನೀವು ದೆವ್ವ ಆದ್ರೆ ಮೊದಲು ಯಾರನ್ನ ಎದುರಿಸ್ತೀರಾ? ಏನ್ ಈ ತರ ಎಲ್ಲ ಪ್ರಶ್ನೆ ಬಂದ್ರೆ ನಾನೇ ಎದುರ್ಕೊಂತೀನಲ್ಲ. ಎದುರಿಸೋದಿಲ್ಲ. ಏನ್ ಈ ತರ ಪ್ರಶ್ನೆ? ಏನ್ ಹೇಳ್ಬೋದು? ಯಾರನ್ನ ಎದುರಿಸ್ತೀನಿ ನಾನು? ಹೆಂಡತಿಗೆ? ಇಲ್ಲ ಮೇಡಮ್, ಪಾಪ ನನ್ನ ಹೆಂಡತಿ ಒಳ್ಳೆಯವಳು. ದೇವ್ರಿನ ಕಡೆ ದೆವ್ವ ಕಾಲಿಡಕ್ಕಾಗತ್ತಾ? ನೋಡಿ ಬ್ಯಾಲೆನ್ಸ್ ಮಾಡ್ತಾರೆ ನೋಡಿ, ಹೆಂಗ್ ಬ್ಯಾಲೆನ್ಸ್ ನಂಗೆ ಟಚ್ ಆಯ್ತು ಇಲ್ಲಿ. ಮ್ಯಾಮ್ ಇದಕ್ಕೇನು ಗೊತ್ತಾಗ್ತಾ ಮೇಡಮ್, ಇದು ತುಂಬಾ ಕನ್ಫ್ಯೂಷನ್ ಕ್ವಶನ್. ಲಾಸ್ಟ್ ಅಲ್ಲಿ ಹೇಳ್ತೀನಿ, ಇಲ್ಲಿಲ್ವಾ? ಅದನ್ನ ನೆನ್ಸ್ಕೊಂಡು ಲಾಸ್ಟ್ ಅಲ್ಲಿ ಹೇಳ್ತೀನಿ. ನೀವ್ ಹಂಗೆ ಮಾಡ್ತೀರಾ ಬಿಡಿ, ನೆನ್ಸ್ಕೊಳ್ಳಿ. ಟೈಮ್ ಟ್ರಾವೆಲ್ ಸಿಕ್ಕಿದ್ರೆ ಭೂತ ಕಾಲಕ್ಕೆ ಹೋಗ್ತೀರಾ ಅಥವಾ ಭವಿಷ್ಯದ ಕಾಲಕ್ಕೆ ಹೋಗ್ತೀರಾ? ಫ್ಯೂಚರಾ ಪ್ರೆಸೆಂಟಾ? ಲೈಫ್ ಟುಡೇ ಇಸ್ ಗುಡ್. ಪಾಸ್ಟು ಬೇಡ, ಫ್ಯೂಚರು ಬೇಡ. ಅಲ್ಲ, ನೀವ್ ಹೋಗೋದಿದ್ರೆ ಅದೇ ಹೇಳ್ತಾ ಇದ್ದೀನಿ, ನನಗೆ ಎಲ್ಲೂ ಬೇಡ. ಈಗಿನ ಜೀವನ ಚೆನ್ನಾಗಿದ್ರೆ ಮುಂದೆ ಚೆನ್ನಾಗಿರುತ್ತೆ ಅಂತ. ಸೊ ನನಗೆಲ್ಲೂ ಟ್ರಾವೆಲ್ ಮಾಡೋ ಅವಶ್ಯಕತೆ ಇಲ್ಲ. ಇಫ್ ಇನ್ ಕೇಸ್ ನೀವು ತುಂಬ ಪ್ರೆಷರ್ ಮಾಡ್ಕೊಂಡು ಕೇಳಂಗಿದ್ರೆ ಐ ವಿಲ್ ಗೋ ಬ್ಯಾಕ್ ಟು ಮೈ ಬೂತ್ ಕಾಲ್ ಆ್ಯಂಡ್ ದ 5-year-old ಯುಕ್ತಾಗೆ ನಾನು ಒಂದು ಕಂಗ್ರ್ಯಾಚುಲೇಟ್ ಮಾಡ್ಕೊಂಡು ಹೇಳ್ತೀನಿ ದಟ್ ಇಲ್ಲ, ನಾಳೆ ದಿನ ದೊಡ್ಡ ಹೀರೋಯಿನ್ ಆಗ್ತೀಯ ಅಂತ. ಸೊ ಆ ಒಂದು ದಟ್ಸ್ ಇಟ್. ಲವ್ ಆರ್ ಮನಿ, ಒಂದರಲ್ಲಿ ನಿಮ್ಮ ಆಯ್ಕೆ ಯಾವುದು? ಎರಡು ಅಲ್ಲ, ಸಿನಿಮಾ. ಸಿನಿಮಾ ಮಾಡಕ್ಕೆ ಮನಿ ಕೊಡ್ತಾರೆ ಸರ್. ಮನಿ ಇದ್ರೆ ಲವ್, ಸಿನಿಮಾ ಎಲ್ಲ ಮಾಡ್ಬೋದು. ಹೌದು. ಹಾಗಾದ್ರೆ ಒಬ್ಬನ ಜೀವನಕ್ಕೆ ಮನಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್? ಇವಾಗ ಸಿನಿಮಾ ಮಾಡ್ಬೇಕಂದ್ರೂ ಮನಿ ಬೇಕು, ಲವ್ ಮಾಡ್ಬೇಕಂದ್ರೂ ಮನಿ ಬೇಕು. ಮನಿ ನನಗೆ ಬಂದಿದ್ರೆ ಎಕ್ಸಾಂಪಲ್ ಹೇಳು ಅಂದ್ರೆ ಏನೋ ಎಕ್ಸಾಂಪಲ್ ಇದೆ ಏನದು? ಇಲ್ಲ. ಈಗ ದುಡ್ಡಿಲ್ದೆ ಹೆಂಗ್ ಮೇಡಮ್ ಲವ್ ಮಾಡೋದು? ಹಾಗಾದ್ರೆ ಎಲ್ರು ಖರ್ಚೆ ಮಾಡಿಸ್ತಾರಂತ. ನಾನು ಇಲ್ಲ, ಖರ್ಚು. ಲವ್ ಅಂದ್ರೆ ಖರ್ಚಿದೆ ಅಂತ ಅರ್ಥ. ಕೊಟ್ಬಿಡಿ ಸರ್ ಅವ್ರಿಗೆ. ಏನ್ ಗೊತ್ತಾ, ಲವ್ ಅಂದ್ರೆ ಅದ್ರಲ್ಲಿ ಖರ್ಚಿದೆ ಅಂತ ಅರ್ಥ. ಈಗ ನಾವು ವಿದ್ಯಾಭ್ಯಾಸ ಮಾಡ್ಬೇಕು ಅಂದ್ರೆ ಇಷ್ಟು ಲಕ್ಷ ಅಡ್ಮಿಷನ್ಗೆ ಅಂತ ಎತ್ತಿಡ್ಬೇಕಲ್ವಾ? ಹಂಗೆ ಪ್ರೀತಿ ಅಭ್ಯಾಸ ಮಾಡ್ಬೇಕು ಅಂದ್ರೆ ಇಷ್ಟು ಲಕ್ಷ ಅಂತ ಎತ್ತಿಡ್ಬೇಕಾಗತ್ತೆ. ಬೇಕು ದುಡ್ಡು. ಹೌದು. ಸೊ ನೀವೆಷ್ಟು ಖರ್ಚು ಮಾಡಿದ್ದೀರಾ? ನಾನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸಿಕ್ಕ ಆನ್ಸರ್. ಸೊ ಇವಾಗ ನಿಮ್ಮ ಚಿತ್ರದಲ್ಲಿ ಪ್ರೊಡ್ಯೂಸರ್ಗೆ ಹೆಚ್ಚು ಸಾಕಷ್ಟು ತಲೆ ತಿಂದಿದ್ಯಾರು? ಪ್ರೊಡ್ಯೂಸರ್ಗೆ ಟಾರ್ಚರ್ ಕೊಟ್ಟಿರೋದು ಯಾರು? ಟಾರ್ಚರ್ ಅವ್ರು ಯಾರು ಇಲ್ವಲ್ಲ ಇಲ್ಲಿ? ಅಲ್ಲ, ನಿಮ್ಮ ಊರಲ್ಲಿ ಹೇಳಿದ್ದು. ಮೂವರಲ್ಲಿ ಯಾರಿಲ್ಲಪ್ಪ. ಯಾರು ಇಲ್ಲ. ಯಾರು ಜಾಸ್ತಿ ಸೈಕಲ್ ಹೊಡೆದಿದ್ಯಾರು ಸೆಟ್ ಅಲ್ಲಿ? ಯಾರಿಲ್ಲ. ಎಲ್ಲ ಫಸ್ಟ್ ಬೆಂಚೆ ಎಲ್ಲರೂ. ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿ ಎಲ್ಲ ಡೈಲಾಗ್ ಡೆಲಿವರಿ ತುಂಬಾ ಚೆನ್ನಾಗಿತ್ತು. ಹೌದು, ನನಗಂತೂ ಚೆನ್ನಾಗಿ. ಇವಾಗ ಲೈಫ್ ಟುಡೇ ಸಿನಿಮಾದ ಕೆಲವೊಂದು ಸೀನ್ಗಳಲ್ಲಿ ನಿಮ್ಗೆ ಯಾವ್ದಾದ್ರು ನೆನಪಿದೆ, ಈ ಸೀನ್ ನಂಗೆ ಮಾಡ್ಬೇಕಾದ್ರೆ ಇದು ತುಂಬಾ ಮೆಮೊರಿಯಾಗಿ ಉಳಿದಿತ್ತು ಅನ್ನೋ ಸೀನ್ ಇದ್ರೆ ಯಾವ ಸೀನ್ ಮಾಡ್ಬೇಕಾದ್ರೆ? ಪ್ರತಿದಿನ ಪ್ರತಿ ಸೀನು ಇಡೀ ಸಿನಿಮಾ. ಒಂದು ಸೀನ್ ಹೇಳಿ ಇನ್ನೊಂದಕ್ಕೆ ಇದು ಮಾಡೋಕ್ಕೆ ಇಷ್ಟಲ್ಲ. ಎಂಟೈರ್ ಸಿನಿಮಾ ಇಟ್ ಈಸ್ ಮೈ ಬೇಬಿ. ನಮ್ಮ ಹೀರೋಗೆ ಯಾರು ಹೇಳ್ಕೊಟ್ಟಿದ್ದಾರೆ ಫುಲ್ ಕವರ್ ಹಿಂಗ್ ಮಾಡಿ ಆನ್ಸರ್ ಕೊಡಿ ಅಂತ. ಹಂಗೆ ಪ್ರಿಪೇರ್ಡ್ ಅವರು. ಹೌದು, ಫುಲ್ ಕವರ್. ಅಲ್ಲಿ ಏನು ಜಾರಂಗಿಲ್ಲ, ಇಲ್ಲೇನು ಜಾರಂಗಿಲ್ಲ. ಆ ಥರ ಏನಿಲ್ಲ. ಇಲ್ಲ, ಅವ್ರ ಹಂಗ್ ಫುಲ್ ಸಿನ್ಸಿಯರ್ ಆಗಿ ಫುಲ್ ಒಂಥರ ಅವ್ರು ಸೈಲೆಂಟ್. ಇರೋದು ಸಿನ್ಸಿಯರೇ. ಈಸ್ ಸೈಲೆಂಟ್ ಬಾಯ್. ವೈಲೆಂಟ್ ಬರೀ ಸಿನಿಮಾದಲ್ಲಿ ಆಗ್ತಾರೆ ಅಷ್ಟೇ. ಅದೇ ನಾನು ಏನಾದ್ರು ಕೇಳಿದ್ರೆ ಒಂದೇ ವಾಕ್ಯದಲ್ಲ ಆಯ್ತು ಅವ್ರದ್ದು ಅಷ್ಟೇ. ನಾನು 5 ವಾಕ್ಯದ ಪ್ರಶ್ನೆ ಕೇಳಿದ್ರೆ ಅವ್ರು ಒಂದೇ ವಾಕ್ಯದಲ್ಲಿ 5 ಲೈನ್ ಆನ್ಸರ್. 8 ಲೈನ್ ಹೇಳಿ ಸರ್. ಅಷ್ಟೆಲ್ಲ. ಅದಿರೋದಲ್ಲ ಎಕ್ಸಾಮ್ ಅಲ್ಲಿ ರೈಟ್ ಇನ್ 5 ಲೈನ್ಸ್ ಅಂತ ಆ ಥರ. ಓಕೆ ಮೇಡಮ್. ನಿಮ್ಗೆ ಯಾವ್ದಾದ್ರು ಒಂದು ಮೆಮೊರಿ ಈ ಸೀನ್ ಮಾಡ್ಬೇಕಾದ್ರೆ? ಎಲ್ಲ ದಿನ ಆಗೋದು ನನಗೆ ಅಷ್ಟೇ ಇಂಪಾರ್ಟೆಂಟ್ ಇತ್ತು ನಮಗೆ. ಅಂದ್ರೆ ಯಾವ್ದಾದ್ರು ಒಂದು ಸನ್ನಿವೇಶ ನೆನ್ಪಿಟ್ಕೊಳ್ಳೋದಾದ್ರೆ?
ಇಲ್ಲ ಮ್ಯಾಮ್ ಆ ಥರ ಪರ್ಸ್ನಲ್ ಅಂದರೆ ಒಂದು ಸ್ಪೆಸಿಫಿಕ್ ಆಗಿ ಯಾವುದು ಇಲ್ಲ. ಐ ಥಿಂಕ್ ಎಲ್ಲ ದಿನ ಹಂಗೆ ಸಮಾನವಾಗಿತ್ತು, ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಆ್ಯಂಡ್ ಐ ಥಿಂಕ್ ಶೂಟಿಂಗಿಂತ ಜಾಸ್ತಿ ನಾನು ಪೋಸ್ಟ್ ಪ್ರೊಡಕ್ಷನ್ ಅಂದರೆ ಇವಾಗ ಎಲ್ಲ ಪ್ರಮೋಷನ್ ಟೈಮಲ್ಲಿ ತುಂಬ ಅಂದರೆ ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಶೂಟಿಂಗ್ ಟೈಮಲ್ಲಿ ನಾವು ಒಂದು ಕೇಜಲ್ಲಿ ಇರ್ತೀವಿ, ಅದು ಸರಿ ಆಯಿತು ಇದು ಮುಗಿಸ್ಕೊಂಡು ಅಲ್ಲಿ ಬರಬೇಕು ಕೂತ್ಕೋಬೇಕು, ನಾವು ನಮ್ಮದೇ ಒಂದು ರೂಮ್ ಇರುತ್ತೆ ಅಲ್ಲೇ ಕೂತ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಬಟ್ ಪ್ರಮೋಷನ್ ಟೈಮಲ್ಲಿ ನಾವು ಅಂದರೆ ಎಲ್ಲ ಕಡೆ ಬರುವಾಗ ಎಲ್ಲರ ಜೊತೆ ಒಂದು ಮಾತುಕತೆ ಮಾಡೋಗೇನು ಚೆನ್ನಾಗಿರುತ್ತಲ್ಲ, ಒಂದೊಂದು ಫನ್ ಮೆಮರೀಸ್ ಆಗ್ತದೆ. ಸುದೀಪ್ ಸರ್ಗೆ ಹೀರೋಯಿನ್ ಸಿಕ್ಕಿಲ್ಲ ಅನ್ನೋದೇ ಒಂದು ಬೇಜಾರು ಒಂದ್ ಕಡೆ. ಇಲ್ಲ ಮ್ಯಾಮ್, ಅದೆಲ್ಲ ಸುಮ್ಮನೆ ಕಂಟೆಂಟ್ಗೋಸ್ಕರ ಹೇಳೋದು ನಾನು ಅಷ್ಟೇ, ಆ ಥರದ್ದು ಏನಿಲ್ಲ. ಹೌದಾ ಸರ್? ಅಂದ್ರೆ ನಾನು ಕೆಲಸ ಹೇಳ್ತೀನಿ. ಕಿರಣ್ ಸರ್ ನೆಕ್ಸ್ಟ್ ಇದರಲ್ಲಿ ಆಗ್ಬೇಕು. ಸುದೀಪ್ ಅವ್ರಿಗೊಂದು ಹೀರೋಯಿನ್, ಅವ್ರ ಪಕ್ಕದ ಹೀರೋಯಿನ್. ಇಲ್ಲ ಮ್ಯಾಮ್, ಫಸ್ಟೇ ಕತೆ ಹೇಳಿರ್ತಾರ, ಅಲ್ಲೇ ಹೇಳಿರ್ತಾರಲ್ಲ ಮ್ಯಾಮ್ ಹೀರೋಯಿನ್ ಕ್ಲೈಮ್ಯಾಕ್ಸ್ ಅಲ್ಲಿ ಏನಾಗುತ್ತೆ ಅಂತ. ಸುಮ್ಮನೆ ಕಂಟೆಂಟ್ ಹಂಗೆ ಹೇಳೋದು ನಾನು ಅಷ್ಟೇ, ಅದು ಮೊದಲೇ ಗೊತ್ತಿರುತ್ತೆ. ಇಲ್ಲ ಮೇಡಮ್, ಇಲ್ಲಿ ಈ ಸೆಟ್ಟಲ್ಲಿ ಎಲ್ಲ ದಿನಗಳು ಚೆನ್ನಾಗಿತ್ತು, ಖುಷಿಯಾಗಿತ್ತು. ಬಿಕಾಸ್ ಆ ಖುಷಿನೇ ಇಲ್ಲಿ ತನಕ ತಂದು ಕೂರಿಸಿರೋದು. ಇಲ್ಲ ಅಂದರೆ ಅವನೊಂದಿಕ್ಕು ಇವನೊಂದಿಕ್ಕು ಅಂತ ಹೋಗ್ಬಿಡ್ತೀವಿ. ಎಲ್ಲವೂ ಚೆನ್ನಾಗಿತ್ತು ಮ್ಯಾಮ್. ನಾನು ಎಲ್ಲಿದ್ರು ಫನ್ ಆಗಿ ತರಲೆ ಆಗಿ ತಮಾಷೆಯಾಗಿರ್ತೀನಿ, ಹಂಗೆ ಖುಷಿಯಾಗಿದ್ದೆ ಮ್ಯಾಮ್ ಎಲ್ಲ ಕ್ಷಣಗಳು. ಇವಾಗ ಒಂದು ಕಾಂಟ್ರವರ್ಸಿ ಕ್ವಶನ್. ಅಯ್ಯೋ ಹೇಳಿ ಮೇಡಮ್. ಐ ಆಮ್ ಹೀರೋ ಅವ್ರಿಗೆ, ಯಾಕಂದ್ರೆ ಪ್ರಮೋಷನ್ ಅಲ್ಲಿ ಸಾಕು ಜಾಸ್ತಿ ನಿಮ್ಮನ್ನೇ 3 ಜನ ನೋಡ್ತಿದ್ವಿ, ಹೀರೋಯಿನ್ ಕಾಣಿಸ್ಲಿಲ್ಲ, ತಬಲ ನಾನಿ ಅವ್ರು ಕಾಣಿಸ್ಕೊಂಡಿಲ್ಲ, ಸೊ ಯಾಕೆ ಅದು ಗೊತ್ತಿಲ್ಲ. ಇದು ಆ್ಯಕ್ಚುಲಿ ಈ ಲಾಸ್ಟ್ ಪ್ರಮೋಷನ್ಸ್ಗೆ ಪ್ರೊಡ್ಯೂಸರೇ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಅವ್ರನ್ನ ಕರಿಬೇಡಿ ಅಂತ. ಯಾಕೆಂದರೆ ಅವ್ರು ಬಂದು ನಮ್ಮ ಬಗ್ಗೆನೇ ಮಾತಾಡ್ತಾರೆ. ನನಗೆ ರೆಡಿ ಇಲ್ಲ, ಕೋಟಿಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಅನ್ಸ್ಕೊಳಕ್ಕೆ ನಾನು ರೆಡಿ ಇಲ್ಲ, ದಯವಿಟ್ಟು ಹಂಗೆ ಮಾಡಂಗಿದ್ರೆ ನೀವು ಪ್ರಮೋಷನ್ನೇ ಮಾಡಿಬಿಡಿ, ಮಾಡಂಗಿದ್ರೆ ಅವ್ರನ್ನ ಕರಿಬೇಡಿ ಅಂತ ಹೇಳಿದ್ರೆ ಹಂಗೆ ಕರೆದು ಅವ್ರು ಪ್ರೊಡ್ಯೂಸರ್ ನೆಕ್ಸ್ಟ್ ಬರ್ತಾರೆ, ಅವ್ರು ನನಗೆ ಕೇಳ್ಬೋದು. ಯಾಕಂದ್ರೆ ಅವತ್ತು ಸ್ಟೇಜಲ್ಲಿ ಒಂದು ಇನ್ಸಿಡೆಂಟ್ ಆಯಿತು, ತಬಲ ನಾನಿ ಅವ್ರಿಗೆ ಹುಷಾರಿರ್ಲಿಲ್ಲ ಅನ್ನೋ ಒಂದು ವಿಷಯ ಬಂತು. ಅವಾಗ ಟೀಮಲ್ಲಿ ಯಾರು ಅವ್ರಿಗೆ ಹೋಗಿ ಏನು ಮಾತಾಡ್ಸಿಲ್ಲ ಅಂತಲೂ ಹೇಳಿದ್ದಾರೆ. ಮೇಡಮ್, ಇವಾಗ ನೀವು ನ್ಯಾಷನಲ್ ಟಿವಿಲಿ ವರ್ಕ್ ಮಾಡ್ತಾ ಇದ್ದೀರಾ, ನೀವು ಎಲ್ಲೋ ಒಂದು ಕಡೆ ರಿಪೋರ್ಟ್ರಾಗಿ ಎಲ್ಲೋ ಒಂದು ಜಾಗ ಇದೆ, ಇಲ್ಲಿಗೆ ಬಂದಿದ್ದೀರಾ, ನಿಮ್ಗೆ ಹುಷಾರಿಲ್ಲ ಅಂದ ತಕ್ಷಣ ಮಂಜು ಸರ್ ಬಂದು ಇಲ್ಲಿ ನಿಮ್ಗೆ ಕೇಳ್ಬೇಕು. ಮಂಜು ಸರ್ನೇ ಕೇಳ್ತಿದ್ರು. ಅಲ್ಲ ಮೇಡಮ್, ಮಂಜು ಸರ್ ಏನು ಮಾಡ್ಬೋದು, ಹುಷಾರಮ್ಮ ಆಯಿತು ಹೋಗಿ ರೆಸ್ಟ್ ಅಷ್ಟೇ ಅಲ್ವ ಮೇಡಮ್, ಅಷ್ಟೇ ನಾವು ಮಾಡೋದು. ಏನೋ ಹೇಳ್ಬೇಕಲ್ಲ ಅಂತ ಹೇಳಿದಾರೆ ಪಾಪ, ಅವ್ರಿಗೆ ಖುಷಿ ಇದೆ ಅನ್ಸುತ್ತೆ, ಖುಷಿ ಪಡಲಿ ಅಂತ, ಒಳ್ಳೇದಾಗಲಿ ಅವ್ರು. ಹೇಗಿತ್ತು ಓವರಾಲ್ ಕರ್ನಾಟಕ ಟ್ರಿಪ್? ಎಷ್ಟು ಎಂಜಾಯ್ ಮಾಡಿ? ತುಂಬ ಚೆನ್ನಾಗಿತ್ತು. ಅಂದರೆ ಜನರು ಪ್ರೀತಿ ಹೆಂಗೆ ಪಡ್ಕೋಬೇಕು ಇದರಲ್ಲಿ ಗೊತ್ತಾಯ್ತು. ಯಾಕಂದರೆ ನಾವು ಬರೀ ಸಿನಿಮಾ ಮಾಡ್ತೀವಿ, ಬಟ್ ವೆನ್ ಯು ಗೋ ಹತ್ತಿರಕ್ಕೆ ಆದಾಗ ಅವಾಗ ಗೊತ್ತಾಗುತ್ತೆ ದಟ್ ಜನರು ನಮ್ಮನ್ನು ಎಷ್ಟು ಪ್ರೀತಿಸ್ತಾರೆ ಅಂತ. ನಿಜವಾಗ್ಲು ಅಂದರೆ ನನಗೆ ಏನೋ ಒಂಥರ ಖುಷಿ ವಿಷಯ. ಐ ವಾಸ್ ಸೋ ಹ್ಯಾಪಿ. ಸ್ಪೆಷಲಿ ನಮಗೆ ಬಳ್ಳಾರಿಯಲ್ಲಿ ಹೆಣ್ಮಕ್ಳು ಇರೋ ಜೋಶು, ಆಮೇಲೆ ದೇ ವಾಸ್ ಸೋ ಎನರ್ಜೆಟಿಕ್ ಎಲ್ಲ. ರೆಸ್ಪಾನ್ಸ್ ಎಲ್ಲ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನೀವು ಸುದೀಪ್ ಸರ್ನ ಕೇಳಬೇಕು ಆ್ಯಕ್ಚುಲಿ. ಅವ್ರು ವಿಡಿಯೋ ಕಾಲ್ ಮಾಡಿದಾಗ್ಲೂ ಸಾಕಷ್ಟು ಅಂದ್ರೆ ನನಗೆ ಇಲ್ಲಿ ಶೂಟಿಂಗ್ ಇದ್ದಿದ್ದರಿಂದ ದಾವಣಗೆರೆಯಿಂದ ವಾಪಸ್ ಬಂದ್ಬಿಟ್ಟೆ ನಾನು. ನಂಗೆ ಬೇರೆ ಸಿನಿಮಾ ಶೂಟ್ ಇತ್ತು, ಅಲ್ಲಿ ಪ್ರೀತಿನೇ ಬೇರೆ. ಯಾವತ್ತೂ ಸಿನಿಮಾಗಳನ್ನ ತುಂಬ ಕೈ ಹಿಡಿದು ಕಾಪಾಡಿರೋದು ಆ ಕಡೆ ಅವರೇ, ಅಲ್ಲಿ ಆಡಿಯನ್ಸೇ, ಅಲ್ಲಿ ಜನದ ಪ್ರೀತಿನೇ ಬೇರೆ. ಅದು ನೀವು ಅಲ್ಲಿ ವಿಡಿಯೋಗಳಲ್ಲೇ ನೋಡಿದ್ರೆ. ಹೌದು ಮ್ಯಾಮ್. ಹೇಗೆ ಅನ್ಸುತ್ತೆ ಒಂದು ಮೂಮೆಂಟ್? ಯಾವಾಗಲೂ ಖುಷಿ ಮ್ಯಾಮ್. ಅದೇನು ಅಂದರೆ ಈಗ ನನ್ ತುಂಬ ಹಳೇದಲ್ವಾ ಮ್ಯಾಮ್, ತುಂಬ ಸತಿ ನಾನು ಹೋಗಿದ್ದೀನಿ, ಬಂದಿದ್ದೀನಿ. ನಮ್ಮ ಸಿನಿಮಾಗಳು ಆ ಕಡೆ ಎಲ್ಲ ತುಂಬ ಗೆದ್ದಿದ್ದಾವೆ. 100 ಡೇಸ್ಗಳೆಲ್ಲ ಆ ಕಡೆ ತುಂಬ ಜಾಸ್ತಿ ಆಗಿದೆ. ನಂಗೆ ಗೊತ್ತು ಮ್ಯಾಮ್ ಅಲ್ಲಿ ಪ್ರೀತಿ ಹೇಗೆ ಅಂತ. ಎಸ್. ಸೊ ಇವಾಗ ಲೈಫ್ ಟುಡೇ ಸಿನಿಮಾ ಅಂತ ಬಂದಾಗ ಸಾಕಷ್ಟು ಜನ ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ಯಾಕಂದ್ರೆ ಲವ್ ಸಿನಿಮಾ ಅಂದ್ರೆ ಸಾಕಷ್ಟು ಲವ್ ಸಿನಿಮಾಗಳು ಬಂದಿದೆ, ಇದ್ರಲ್ಲಿ ಏನು ಡಿಫ್ರೆಂಟು ಅಂತ ಹೇಳೋದಾದ್ರೆ ಜನಗಳಿಗೆ? ಲವ್ ಅಲ್ಲೇ ತುಂಬ ರಿಯಾಲಿಟಿನ ರಿಯಲಿಸ್ಟಿಕ್ ಆಗಿ ಅವರು ಜೀವನದಲ್ಲಿ ನಡೆದಿರೋದನ್ನ ಪರದೆ ಮೇಲೆ ತೋರಿಸ್ತಾ ಇದ್ದೀವಿ. ಸೊ ಅವ್ರಿಗೆ ಕನೆಕ್ಟ್ ಆಗೋಂಥ ವಿಷಯ, ಎಮೋಷ್ನಲಿ ಕಾಡೋ ಅಂಥ ವಿಷಯ, ಜೊತೆಗೆ ಒಂದು ಒಳ್ಳೆ ಮೆಸೇಜ್, ಜೊತೆಗೆ ಕಮರ್ಷಿಯಲ್ ಎಲಿಮೆಂಟ್ಸ್, ಒಳ್ಳೆ ಸಾಂಗ್ಸ್, ಒಳ್ಳೆ ಫೈಟ್, ಕಂಪ್ಲೀಟ್ ಒಂದು ಪ್ಯಾಕೇಜ್ ಇರೋ ಸಿನಿಮಾ. ಇದೆಲ್ಲ ಯೂಶಲಿ ತೆಲುಗು, ಆಮೇಲೆ ತಮಿಳ್, ಮಲಯಾಳಂ ಆ ಥರ ಪ್ಯಾಟ್ರನಲ್ಲಿ ಆ ಪ್ಯಾಟ್ರನ್ ಸಿನಿಮಾ ನಾವು ಕನ್ನಡದಲ್ಲಿ ಕಂಟೆಂಟ್ ಆಗಿ ಕಮರ್ಷಿಯಲ್ ಟರ್ನ್ ಮಾಡಿದ್ವಿ. ಯಾಕಂದ್ರೆ ಒಂದು ಮಾತಿದೆ, ಹೊಸೊಬ್ಬರ ಸಿನಿಮಾ ಅಂದಾಗ ಫಸ್ಟ್ ಥಾಟ್ ಬರೋದು ಏನು ಕಂಟೆಂಟ್ ಮಾಡಿರ್ತಾರೆ, ಇವ್ರು ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆಗಳು ಸಾಕಷ್ಟು ಜನಗಳು ಬರುತ್ತೆ. ಸೊ ಅವ್ನ ಮೈಂಡ್ ಸೆಟ್ನ ಈ ಸಿನಿಮಾ ಚೇಂಜ್ ಮಾಡುತ್ತೆ. 2026 ಇಂದ ಇಲ್ಲಿ ಯಾವ ಸಿನಿಮಾಗಳು ಏನೇನಾಗಿದೆ ನೀವೇ ಹೇಳಿ. ಸೊ ಹಂಗಾಗಿ ಸ್ವಲ್ಪ ಹೊಸಬ್ರು ನಂಬಿದ್ರೆ ನಾವು ಇಲ್ಲಿ ಗೊತ್ತಿದೆ ಇಲ್ಲಿ ಏನೇನು ಆಗ್ತದೆ ಏನೇನು ಆಗ್ತಾ ಇಲ್ಲ ಅಂತ. ಹಂಗೆ ನಾವು ಮಾಡಿರ್ಬೇಕಾದ್ರೆ ಅದನ್ನೆಲ್ಲ ಗೊತ್ತಿದ್ದೂ ನಾವು ಹೋಗಿ ಅಲ್ಲಿಗೆ ಹಳ್ಳಕ್ಕೆ ಬೀಳಲ್ಲ. ಸೊ ಇಷ್ಟು ಒಂದು ಬ್ಯಾಡ್ ಸಿಚುವೇಶನ್ ನಾವು ಮಾಡ್ತಾ ಇದೀವಿ ಅಂದಾಗ ತುಂಬ ಕೇರ್ಫುಲ್ಲಾಗಿ ಕಾನ್ಫಿಡೆಂಟಾಗಿ ಮಾಡಿರ್ತೀವಿ. ಒಂದು ಸರಿ ಬಂದು ಏನಿದೆ ಅಂತ ನೋಡಿದ್ರೆ ಈ ಸಿನಿಮಾನ 1 ತಿಂಗಳು ಅವ್ರು ಕಾಡುತ್ತೆ. ಇದನ್ನ ಅಂತೂ ತುಂಬ ಖುಷಿಯಿಂದನೇ ಹೇಳ್ತೀನಿ. ಎಸ್ ಸರ್. ಇವಾಗ ಇನ್ನೊಂದು ಟಾಸ್ಕ್ ಒಂದು ಆಟ ಆಡೋಣ. ತಪ್ಪು ಆನ್ಸರ್ ಹೇಳ್ಬೇಕು. ಓಕೆ. ಕ್ವಶನ್ಗೆ ತಪ್ಪು ಉತ್ತರ. ಸುದೀಪ್ ಸರ್ ಯಾಕೋ ಪ್ರಯತ್ನ ನನಗೆ ಸುಳ್ಳು ಹೇಳಕ್ ಬರಲ್ಲ ಮೇಡಮ್. ಯಾಕೋ ಟಚ್ ಆಗ್ತದೆ. ನನಗೆ ಸುಳ್ಳು ಹೇಳಕ್ ಬರಲ್ಲ, ಅದಕ್ಕೆ ಕಷ್ಟ ಆಗುತ್ತೆ ನನಗೆ. ರೌಂಡ್ ಮೋಸ್ಟ್ಲಿ ಕಷ್ಟ ಆಗ್ಬೋದು. ತುಂಬಾ ಕಷ್ಟ. ಸುಳ್ಳು ಹೇಳಲ್ಲ ಲೈಫಲ್ಲಿ. ಒಂದು ಸುಳ್ಳು ಹೇಳಿಲ್ಲ ಇಲ್ಲಿ ತನಕ. ಬಿಗ್ ಬಾಸ್ ಇಂದ ನೋಡ್ಕೊಂಡು ಬಂದಿದ್ದೀನಿ, ಒಂದು ಸುಳ್ಳು ಹೇಳಿಲ್ಲ ಅವರು. ಟ್ರೈ ಮಾಡ್ತೀನಿ, ಹೇಳಿ ಇವತ್ತು ಹೋಗಿ. ಫಸ್ಟ್ ಕ್ವಶನ್ ನಿಮಗೆ, ಚಂದ್ರನ ಮೇಲೆ ಮೊದಲ ಕಾಲಿಟ್ಟ ವ್ಯಕ್ತಿ ಯಾರು? ನರೇಂದ್ರ ಮೋದಿಜಿ. ಭಾರತದ ರಾಷ್ಟ್ರ ನನ್ನ ಮಮ್ಮಿ ಯಾಕೆ ನೋಡಿ ಖುಷಿ ಪಡ್ತಾರೆ.
ಭಾರತದ ರಾಷ್ಟ್ರೀಯ ಹಣ್ಣು ಯಾವುದು? ನ್ಯಾಷನಲ್ ಫ್ರೂಟ್. ಸ್ಟ್ರಾಬೆರಿ. ಭಾರತದ ರಾಷ್ಟ್ರೀಯ ನದಿ? ವೃಷಭಾವತಿ ನದಿ. ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆ ಇದೆ? 148. ಕೋಳಿ ಮೊದಲ ಮೊಟ್ಟೆ ಮೊದಲ? ನೀವು. ಥ್ಯಾಂಕ್ ಯು. ಕೃಷ್ಣ ಜನ್ಮಾಷ್ಟಮಿಯಲ್ಲಿ ಯಾರು ಹುಟ್ಟುತ್ತಾರೆ? ರಾಮ. ಏನೋ ಬೇರೆ ಅಲ್ಲ. ನನ್ನ ಹೆಸರು ಹೇಳಿದ್ದೆ ರಾಮ. ರಾಮ್. ನೀವು ಹುಟ್ಟಿದ್ರು ಅಂತ ಹೇಳಿದ್ರು ನಾವು ಖುಷಿ ಪಡ್ತೀವಿ. ನಾನು ಆತರ ಶ್ರೀರಾಮ್ ಅಂತಾರ ಒಳ್ಳೆ ಹುಡುಗ. ತುಂಬಾ ಟಚ್ ಮಾಡ್ತಿದ್ದಾರೆ, ಆಗ್ಲಿಲ್ಲ ನಂಗೆ. ಸೂರ್ಯ ಹುಟ್ಟೋ ದಿಕ್ಕು ಯಾವುದು? ವೆಸ್ಟ್ ಬೆಂಗಾಲಲ್ಲಿ. ಒಂದು ಕೈಯಲ್ಲಿ ಎಷ್ಟು ಬೆರಳಿರುತ್ತೆ? 7. ಲೈಟ್ಸ್ ಆಫ್ ಆದ್ಮೇಲೆ ಏನ್ ಮಾಡ್ತೀರಾ? ಲೈಟ್ ಆನ್ ಮಾಡ್ಕೊಂತೀರ. ನೈಸ್ ಫ್ಯಾಕ್ಟ್ ಆನ್ಸರ್. ಕತ್ಲಂದ್ರೆ ಭಯ. ಬೆಡ್ ಲೈಟ್ ಆದ್ರೂ ಆನ್ ಮಾಡ್ತೀವಿ. ಕತ್ಲಂದ್ರೆ ಭಯ. ಎಷ್ಟು ಭಯ? ಸಿಕ್ಕಾಪಟ್ಟೆ ಭಯ. ನಿಜ ಜೀವನದಲ್ಲೂ? ಹೌದು ಮೇಡಮ್, ನಿಜವಾಗ್ಲೂ ಭಯ ನನಗೆ. ಕತ್ಲಂದ್ರೆ ಭಯ. ಇಲ್ಲಿ ಕತ್ಲಲ್ಲಿ ಶೂಟಿಂಗ್ ಇದ್ರೆ ಏನ್ ಮಾಡ್ತೀರಾ? ಲೈಟ್ಸ್ ಹಾಕ್ಸ್ತೀನಿ ಫುಲ್. ಅಂದ್ರೆ ಕತ್ಲಲ್ಲೇ ಶೂಟಿಂಗ್ ಲೈಟ್ ಮಾಡ್ಬೇಕು. ಹಾಕ್ಬಿಡ್ತೀವಲ್ಲ ಮೇಡಮ್. ಅಂದ್ರೆ ಕತ್ಲಲ್ಲಿ ಶೂಟಿಂಗ್ ಹಂಗೂ ಮಾಡಿದ್ರೆ ಆದ್ರೆ ಮೊಬೈಲ್ ಟಾರ್ಚ್ ಆನ್ ಮಾಡ್ತಾರೆ ನೋಡಿ. ಅಷ್ಟೊಂದು ಭಯ? ದೆವ್ವ ಅಂದ್ರೆ ಭಯನಾ? ಇಲ್ಲ, ಇಲ್ಲ. ಸುಳ್ಳು ಹೇಳೋದ್ರಲ್ಲ ಮೇಡಮ್. ಇವಾಗ ನಾನು ಸೀರಿಯಸ್ ಆಗಿ ಹೇಳಿದ್ದು. ಇವಾಗ ಸೀರಿಯಸ್ ಆಗಿ ಸುಳ್ಳು ಇವಾಗ ಹೇಳಲ್ಲ. ಬರೀ ಸತ್ಯ ಹೇಳ್ಬೇಕಾ? ಈಗ ಸತ್ಯ ಹೇಳೋ ರೌಂಡ. ಈಗ ಸತ್ಯ ಕೇಳ್ಕೊ ಬನ್ನಿ, ಹೇಳೋರು. ಕೇಳಿ. ಅದೇ ಕತ್ಲು ಅಂದ್ರೆ ಯಾಕೆ ಭಯ ಅಂತ? ಕತ್ಲಂದ್ರೆ ಭಯನೇ ಇಲ್ಲ ಮೇಡಮ್. ಹಂಗಿರೋ ಮೈ ತುಂಬ 34 ದೆವ್ವ ಹಾಕೊಂಡು ಓಡಾಡ್ತಾ ಇದ್ದ. ನೀವು ಕರೆಕ್ಟಾಗಿ ಎಣಿಸಿ, ಒಂದು 50 ಅಲ್ಲ, ಇರ್ಬೋದು. ಕತ್ಲಲ್ಲಿ ದೆವ್ವ ಬರುತ್ತೆ ಅಂತ ಹೇಳಿದ್ರು, ಕಳ್ಳರು ಬರ್ತಾರೆ. ರೆಂಟಿ ಕಾಲ್. ಇಲ್ಲ ಇಲ್ಲ, ಯಾವ್ದೋ ಇದ್ದೇ ಇರುತ್ತೆ. ಸರಿ ಮ್ಯಾಮ್ ಹೇಳಿ. ಅದೇ ಕತ್ಲು ಅಂದ್ರೆ ಯಾಕೆ ಭಯ? ಕತ್ಲಂದ್ರೆ ಭಯನೇ ಇಲ್ಲ. ನೀವು ಸುಳ್ಳು ಆನ್ಸರ್ ಹೇಳಕ್ ಹೇಳಿದ್ ಹಂಗೆ ಹೇಳಿದ್ ನಾನು. ಹೌದಾ? ಹೌದು. ಸರಿ, ಅಂದ್ರೆ ಆಗ ಲೈಟ್ಸ್ ಹಾಕೊಂಡು ಏನೋ ನಮ್ದು ಸಿನಿಮಾ ಶೂಟಿಂಗ್ ಅಲ್ಲಿ ನಡೆಯೋದು ಆಲ್ಮೋಸ್ಟ್ ನೈಟ್ ಶೂಟಿಂಗ್. ನಾನು ಕತ್ಲಕ್ ಭಯ ಅಂದ್ರೆ ಮನೆ ಕಳಿಸ್ತಾರೆ ಅಷ್ಟೇ ಪ್ರೊಡ್ಯೂಸರ್, ರೆಡಿ ನಿನ್ ಮನೆಗೆ ಅಂತ. ನೀವು ಸುಳ್ಳು ಹೇಳು ಅಂದ್ರಲ್ಲ, ಅದಕ್ಕೆ ಹೇಳಿದ್ ನಾನು. ಈ ಸಿನಿಮಾದಲ್ಲಿ ಸುದ್ದಿಯವ್ರ ಜೊತೆ ಎಷ್ಟು ಫೈಟಿಂಗ್ಸ್ ಇದೆ ನಿಮ್ಗೆ? 2. ಎಂಜಾಯ್ ಮಾಡಿದೀರಾ ಅಂತ? ಫೈಟ್ ಅಲ್ಲಿ ಏನು ಎಂಜಾಯ್ ಮಾಡಕ್ಕಾಗುತ್ತೆ ಮೇಡಮ್? ನಾವೇನ್ ಫಿಲ್ಮಲ್ಲಿ ಹೋಗ್ಬಿಟ್ಟು ಡುಯೆಟ್ ಆಡ್ತಾ ಇದ್ವಾ? ಅದೇ ಒಂದ್ ಸೀನ್ ಮಾಡ್ಬೇಕಾದ್ರೆ, ಫೈಟಿಂಗ್ ಸೀನ್ ಮಾಡ್ಬೇಕಾದ್ರೆ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ ಮೇಡಮ್. ಫೈಟ್ ನಾವಿಬ್ರು ಮಾಡಿದ್ದು ಫಿಲ್ಮಲ್ಲಿ ಡುಯೆಟ್ ಸಾಂಗ್ ಎಲ್ಲ ಹಾಕಿದ್ದು. ಫೈಟ್ ಅಲ್ಲಿ ಏನ್ ಎಂಜಾಯ್ ಮಾಡಿದ್ರಿ? ಅಂದ್ರೆ ಎಂಜಾಯ್ ಅಂದ್ರೆ ಎಂಜಾಯ್ ಮಾಡ್ಕೊಂಡು ಚೆನ್ನಾಗಿ ಇಟ್ಕೊಂಡು, ಅದೇ ನಗಾಡ್ತಾ ಜಾಲಿ ಜಾಲಿಯಾಗಿ. ಅವ್ರು ಯಾವಾಗ್ಲೂ ಸುಖ ಕಷ್ಟ ಇದ್ರು ಜಾಲಿಯಾಗಿರ್ಬೇಕು. ಸುದೀಶ್ ಇವ್ರು ನನ್ನ ಟ್ರೋಲ್ ಮಾಡ್ಬೇಕು ಅಂತ ಏನೇನೋ ಪ್ಲಾನ್ ಪ್ರಾಮಿಸ್ ಇಲ್ಲ ಮೇಡಮ್. ನಾನು ಮಾತಾಡ್ತೀನಿ, ಟ್ರೋಲ್ ಆಗುತ್ತೆ ಅಷ್ಟೇ. ತುಂಬಾ ಸ್ವೀಟ್ ಇರೋದು ಅಷ್ಟೇ. ಬೇಕಾದ್ರೆ ನಿಮ್ ಸೀನಿಯರ್ಸ್ ಕೇಳಿ ಹೇಳ್ತಾರೆ. ನಮ್ ಸೀನಿಯರ್ಸ್ ನ ಕೇಳ್ಕೊಂಡು ಅವ್ರ ಇಂಟರ್ವ್ಯೂ ನೋಡ್ಕೊಂಡು ಅದಕ್ಕೆ ಸುದೀಶ್ ಸರ್ ಅಂದಾಗ ಮೈಂಡ್ ಪ್ರಿಪೇರ್ ಆಗಿದೆ. ಸುಮ್ನೆ ಮಾತಾಡ್ತೀನಿ, ಅದು ಟ್ರೋಲ್ ಆಗುತ್ತೆ ಅಷ್ಟೇ. ಆಕ್ಚುಲಿ ನಂಗೆ ಡೌಟ್ ಇತ್ತು, ಕಾಕ್ರೋಚ್ ಅಂತ ಹೆಸರು ಯಾಕೆ ಬಂದಿತ್ತು ಅಂತ. ಮ್ಯಾಮ್, ಟಗರು ಸಿನಿಮಾಲಿ ನಾನೊಂದು ಪಾತ್ರ ಕಾಕ್ರೋಚ್ ಅಂತ ವರ್ಕ್ ಮಾಡಿದೆ. ಅದರಿಂದ ಅದೆಲ್ಲರಿಗೂ ಗೊತ್ತು. ನೀವು ಇನ್ನು ಸ್ಕೂಲ್ಗೆ ಹೋಗ್ತಿದ್ರಿ ಅನ್ಸುತ್ತೆ, ನೀವು ಸಿನಿಮಾ ನೋಡಿಲ್ಲ. ನೋಡಿದೀನಿ, ಅದು ಕಾಕ್ರೋಚ್ ಜೊತೆ ಒಂದು ಸೆಲ್ಫಿ ತಗೊಂಡು ಮತ್ತೆ ಅಲ್ಲಿಂದ ತಾನೇ ಬಂದಿದ್ದು. ಅಂದ್ರೆ ಯಾಕೆ ಅದು ಮುಂದುವರಿತು ಅಂತ. ಅದು ಆ ಪಾತ್ರ ಅಷ್ಟು ಇಷ್ಟ ಆಯ್ತು ಜನಕ್ಕೆ, ಅವ್ರು ಹಂಗೆ ಕರೆಯಕ್ಕೆ ಶುರು ಮಾಡಿದ್ರು. ಸೊ ಈಗ ವಿಜಯಣ್ಣನ ದುನಿಯಾ ವಿಜಯ್ ಅಂತ ಕರೀದು, ಯೋಗಿ ಅವ್ರು ಲೂಸ್ ಮಾದ ಅಂತ ಕರೀತಾರಲ್ಲ, ಅದಂಗೆ ಡಾಲಿ ಅಂತ ಕರೀತಾರಲ್ಲ, ಧನುಸರ್ನ ಹಂಗೆ ಕ್ಯಾರಿ ಆಯ್ತು ಅಷ್ಟೇ. ಇವಾಗ ಸಿನಿಮಾದ ವಿಚಾರಕ್ಕೆ ಅಂತ ಬಂದಾಗ, ಕೆಲವೊಂದು ಸೀನ್ಗಳಲ್ಲಿ ನೀವು ಆಕ್ಟ್ ಮಾಡಿದಾಗ ತುಂಬಾ ಎಮೋಷನಲಿ ಕನೆಕ್ಟ್ ಆಗಿರೋ ಸೀನ್ಗಳು ಅಂತ ಇದ್ರೆ ಯಾವ್ದಾದ್ರು? ಈ ಸೀನ್ ತುಂಬಾ ನಂಗೆ ಎಮೋಷನಲಿ ಕನೆಕ್ಟ್ ಆಯ್ತು. ಆಕ್ಚುಲಿ ಬರ್ದಾಗ ಅಂತ ಕನೆಕ್ಟ್ ಆಯ್ತು. ಆಮೇಲೆ ಅದನ್ನ ಮಾಡಿದಾಗ ಅನ್ನಿಸ್ತು, ಅಪ್ಪ ಮಗಳು ಕಾಲು ಹಿಡ್ಕೋತಾನೆ, ಆ ಸೀನು ತುಂಬಾನೇ ಎಮೋಷನಲಿ ಕನೆಕ್ಟ್ ಆಯ್ತು. ಥಿಯೇಟ್ರಲ್ಲೂ ಕನೆಕ್ಟ್ ಆಗುತ್ತೆ. ಆಕ್ಚುಲಿ ನಂಗೆ ಇದ್ರಲ್ಲಿ ಟ್ರೈಲರ್ ನೋಡಿದಾಗ ಅನ್ಸುತ್ತೆ, ಯಾಕಂದ್ರೆ ಸಾಕಷ್ಟು ನಾವು ಹೆಣ್ಮಕ್ಳಿಗೆ ಬ್ಲೇಮ್ ಮಾಡ್ತೀವಿ, ಲವ್ ಬ್ರೇಕಪ್ ಆದಾಗ ಹೆಣ್ಮಕ್ಳೇ ಕಾರಣ. ಸೊ ಆ ನಿಜವಾದ ಕಾರಣ ಏನು ಅನ್ನೋಂಥದ್ದು ಈ ಸಿನಿಮಾದಲ್ಲಿ ತೋರ್ಸಕ್ ಹೊರಟಿದ್ದೀರಾ ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ. ಸೊ ಈ ಒಂದು ಮೈಂಡ್ ಸೆಟ್ ಹೇಗೆ ಬಂತು ಅನ್ನೋದು, ಈ ತರ ಕತೆ ಹೋಗ್ಬೇಕು ಅದೇ ನಾವೆಲ್ಲ ನೋಡಿರ್ತೀವಲ್ಲ, ಅದಕ್ಕೊಂದು ಫುಲ್ ಸ್ಟಾಪ್ ಇಡಕ್ಕೆ. ಇವಾಗ ಈ ಸಿನಿಮಾ ನೋಡಿ ಹುಡುಗರ ಮೈಂಡ್ ಸೆಟ್ ಚೇಂಜ್ ಆಗ್ಬೋದು, ಹುಡುಗಿರು ಈ ಹುಡುಗರದು ಆಗ್ಬೋದು, ಹುಡುಗಿರದು ಆಗುತ್ತೆ, ಅವ್ರ ಅಪ್ಪ ಅಮ್ಮಂದು ಆಗುತ್ತೆ, ನೋಡೋ ಸೊಸೈಟಿದು ಚೇಂಜ್ ಆಗುತ್ತೆ. ಅಂದ್ರೆ ಸಿನಿಮಾ ನೋಡಿ ಜನ ಹೊರಗೆ ಬಂದ್ಮೇಲೆ ಅವ್ರ ರಿಯಾಕ್ಷನ್ ಅಂದ್ರೆ ಏನ್ ಹೇಳ್ಬೋದು ಅಂತ ನಿಮ್ಮ ಊಹೆ ಇದೆ? ಕಾಡುತ್ತೆ. ಸಿಂಪಲ್ ಲೈಫ್, ಒನ್ ಲೈಫ್, ಖುಷಿಯಾಗಿರೋಣ. ಅಪ್ಪು ಸರ್ ಹೇಳಿದಾರೆ, ಇರೋದೊಂದು ಜೀವನ, ಮುಂದೆ ಏನಾಗ್ತೀವೋ ಗೊತ್ತಿಲ್ಲ, ಹಿಂದೆ ಏನಾಗಿದೋ ಗೊತ್ತಿಲ್ಲ, ಖುಷಿಯಾಗಿರೋದು ಅಷ್ಟೇ. ದಟ್ ಈಸ್ ಲೈಫ್ ಟುಡೇ. ನೀವೇನ್ ಹೇಳ್ತೀರಾ? ಅದೇ ಸೊ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಅದೇ, ಒಂದು ಹುಡುಗಿಗೆ ಹೆಂಗೆ ಬೇಕಾದರೆ ನೀವು ಅಂದರೆ ಈ ಥರ ಹುಡುಗಿದ್ರೆ ಯಾರು ಬೇಕಾದರೂ ಇದು ಮಾಡ್ಬೋದು, ಪಟಾಯಿಸ್ಬೋದು ಅಂತ ಹೇಳಿರುತ್ತೆ. ಬಟ್ ಇಟ್ ಈಸ್ ನಾಟ್ ದ್ಯಾಟ್ ಈಸಿ. ಅಂದರೆ ತುಂಬ ಹುಡುಗರು ಈ ಥರ ಅಂದ್ಕೊಂತಾರೆ, ನನ್ನ ಹತ್ರ ಒಂದು ಕೋಟಿಗಟ್ಲು ಇದ್ದರೆ ಇವನ್ನ ಬೇಕಾದರೆ ಇದು ಮಾಡ್ಬೋದು. ಬಟ್ ಇಲ್ಲ, ಆ ಥರ ಅಲ್ಲ. ಸೊ ಅವನ ಕ್ಯಾರೆಕ್ಟರ್ಗೆ ಈಗ ಎಲ್ಲ ಪೈರಿಸಿ ಇರುತ್ತೆ, ಐ ಕ್ಯಾನ್ ನಾಟ್ ಸಿ ಎವ್ರಿಥಿಂಗ್. ಬಟ್ ಹಿಂಗಿದೆ ನನ್ನ ಕ್ಯಾರೆಕ್ಟರ್. ಸೊ ಒಂದು ಯೋಚನೆ ಮೀರಿ ಈ ಎಲ್ಲ ಬರ್ದಿರೋದು ಇವ್ರೆ. ತುಂಬಾ ಪಾರ್ಶ್ ಆಗಿರೋ ದುಡ್ಡಿರೋ ಹುಡುಗನ ರಿಜೆಕ್ಟ್ ಮಾಡೋಂಥ ಪಾರ್ಶ್ ಹುಡುಗಿನೂ ಇರ್ತಾರೆ. ಹೌದು.
ಸೊ ನೀವು ಬರಿಬೇಕಾದ್ರೆ ಏನೆಲ್ಲ ಮೈಂಡಿಗೆ ಬಂತು ಈ ತರ ಸೀನ್ ಮಾಡ್ಬೇಕಾದ್ರೆ? ಅದೇ ಇವಾಗ ಎಲ್ಲ ಆಯಾಮದಲ್ಲೂ ಬರಿಬೇಕಲ್ಲ. ಈಗ ಎಮೋಷ್ನಲ್ ಲವ್ ಎಲ್ಲ ಬರೆದಾಗ ಕೆಲವೊಂದು ದುರಾಂಕಾರದ ಪಾತ್ರ ಇರುತ್ತೆ ಹುಡುಗರಲ್ಲಿ. ತುಂಬ ದುಡ್ಡಿರೋ ಮನೆ ನಾವು ನೋಡಿರ್ತೀವಿ. ಅವ್ರಿಗೇನೋ ದುಡ್ಡು ಇದೆ ಅಂದರೆ ಯಾರು ಬೇಕಾದ್ರೂ ಸಿಗ್ತಾರೆ, ನಮ್ಗೆ ಯಾರು ಕರೆದು ಬರ್ತಾರೆ ಅಂತ. ಬಟ್ ಅಂಥವ್ರು ರಿಜೆಕ್ಟ್ ಮಾಡೋ ಅಂಥ ಹುಡುಗಿರು ಇರ್ತಾರೆ. ಅದೇ ಒಂದು ಡೈಲಾಗು ಬರ್ದಿದ್ದೆ, ಇಫ್ ಯು ಥಿಂಕ್ ಯುವರ್ ಮಿಲೇನಿಯರ್ ಡು ನಾಟ್ ಫರ್ಗೆಟ್ ದಟ್ ಐ ಆಮ್ ಅ ಬಿಲಿಯನಿಯರ್ ಅಂತ. ಆ ಥರ ಇವಾಗ ಈ ಪಾತ್ರಕ್ಕಂದ್ರೆ ಸುದ್ದಿ ಅವರ ಪಾತ್ರಕ್ಕೆ ಅವ್ರನ್ನೇ ಆಯ್ಕೆ ಮಾಡ್ಕೊಂಡಿದ್ಯಾ? ನಾನು ಬರಿಬೇಕಾದ್ರೆ ನಾನು ಸಲಗ ಭೀಮಾ ಸಲಗ ನೋಡಿದೆ ಆ್ಯಕ್ಚುಲಿ. ಅವಾಗಲೇ ನೆಕ್ಸ್ಟ್ ಮಾಡ್ಬೇಕಾದ್ರೆ ಇವ್ರ ಜೊತೆ ಮಾಡಬೇಕು ಅಂತ. ಸಲಗ ನಂಗೆ ತುಂಬ ಇಷ್ಟವಾಗಿತ್ತು ಅವ್ರ ಕ್ಯಾರೆಕ್ಟರ್. ಈ ಪಾತ್ರ ಅಲ್ಲಿ ಸೃಷ್ಟಿ ಮಾಡ್ಬೇಕಾದ್ರೆ ಕಾಕ್ರೋಚ್ ಸುದ್ದಿ ಸರ್ ಅಂತ ಬರ್ಬಿಟ್ಟಿದ್ದೆ. ಅಂದ್ರೆ ಇದನ್ನ ಕತೆ ಹೇಳ್ಬೇಕಾದ್ರೆ ನೀವು ಬರ್ದಾಗ ಡೈರೆಕ್ಟರ್ಗೆ ಹೇಗೆ ಹೇಳಿದ್ರಿ? ಅವ್ರು ಏನಿತ್ತು ಹೇಳಿದ್ರು? ಡೈರೆಕ್ಟರ್ಗೆ ಹೇಳಿದೆ, ಇಲ್ಲ ಸರ್ ತುಂಬ ಜೀವನಕ್ಕೆ ತುಂಬ ಹತ್ತಿರವಾಗಿರೋಂಥ ವಿಷಯ ಆ್ಯಂಡ್ ಪ್ಯಾಟ್ರನ್ನೇ ಹೊಸದಾಗಿದೆ, ತುಂಬ ರಿಯಾಲಿಟಿ ಬ್ಲೆಂಡ್ ಆಗಿದೆ. ಇದನ್ನು ಸಿನಿಮಾ ಮೂಲಕ ಬಂದರೆ ಡೆಫಿನೆಟ್ಲಿ ದಿಸ್ ವಿಲ್ ಬಿ ಅ ಶಾರ್ಟ್ ಫಿಲಮ್ ಅಂದರು. ಹಂಗೆ ಕ್ಯಾರಿ ಔಟ್. ಅಂದ್ರೆ ಈಗ ಸಾಕಷ್ಟು ಜನ ನಾವು ಕೇಳಿದೀವಿ, ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳ ಮನೆ ಮುಂದೆ ಹೋದಾಗ ಪ್ರೊಡ್ಯೂಸರ್ ಕೆಲವೊಂದು ಬಾಗಿಲು ತೆಗಿಯಲ್ಲ, ಅಲ್ಲೇ ನಿಲ್ಲಿಸ್ತಾರೆ. ಸೊ ಈ ತರ ಮಾತುಗಳು ಕೇಳಿ ಬರ್ತಾ ಇದೆ. ಸೊ ಅದಕ್ಕೆ ಏನ್ ಹೇಳ್ತೀರಾ ನಿಮ್ಗೆ? ಇವಾಗ ಪ್ರೊಡ್ಯೂಸರ್ಗಳೇ ಮನೆಗೆ ಹೋಗ್ತಾ ಇದ್ದಾರೆ ಮೇಡಮ್, ಬಾಗ್ಲಲ್ಲ ಮನೆಗೆ ಹೋಗ್ತಾ ಇದ್ದಾರೆ. ಅವರು ನಮ್ಮವ್ರೆ ಕಳ್ಸಿಕೊಡ್ತಾ ಇದ್ದಾರೆ. ಸ್ವಲ್ಪ ಸಿನಾರಿಯೋ ಚೇಂಜ್ ಆಗ್ಬೇಕು. ಮಾತಾಡ್ತಾನೆ ಎಲ್ಲ ಕಡೆ ಸ್ವಲ್ಪ ಸಿನಾರಿಯೋ ಚೇಂಜ್ ಆಗ್ಬೇಕು. ಇವಾಗ ಲಾಸ್ಟ್ ರೌಂಡ್ ಒಂದು ಮಾತಾಡೋಣ. ಇದು ಸುದ್ದಿ ಸರ್ ತುಂಬಾ ಈಸಿ. ಹೌದಾ? ತುಂಬಾ ಯಾವ್ದು ಆ ತರದ ಆಟ ಅದು? ತೋರಿಸ್ಬಿಡಿ ಮತ್ತೆ ಕ್ವಶನ್ಸ್ ಎಲ್ಲ. ಏನು ಆ ತರದ ಒಂದು ಆಟ? ಕ್ವಶನ್ ಅಲ್ಲ, ಕೆಲವೊಂದು ಹಾಡುಗಳನ್ನ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ, ನೀವು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ. ಕೇಳಿ ಟ್ರೈ ಮಾಡೋಣ. ಇದೆಲ್ಲರೂ ಹೇಳ್ಬೇಕು. ನಾನು ಎಲ್ಲರೂ ಸೇರಿ ನಮ್ಮ ಟೀಮ್ ನ ಗೆಲ್ಸುವಂತ ಪ್ರಯತ್ನ ಮಾಡ್ತೀವಿ. ಕಮ್ ಆನ್. ಯಾ. ಎ ಮೆಸೇಜ್ ಆಫ್ ಲವ್ ಫ್ರಮ್ ದ ವರ್ಲ್ಡ್ ಆಫ್ ಲವ್. ಪ್ರೀತಿ ಮೆಸೇಜ್ ಆಫ್ ಲವ್ from the world of love. A message of love from the world of love. ಪ್ರೇಮ ಲೋಕದಿಂದ ಬಂದ ಪ್ರೇಮದ ಸಂದೇಶ. ಹೇಳ್ದಲ್ಲ ಸುದ್ದಿ ಸರ್ಗೆ ಈಸಿ ಅಂತ. ಹೆಂಗ್ ಮೇಡಮ್ ಈ ತರ? ಎಲ್ಲಿತ್ತು ಸರ್ ಈ talent? ಕೇಳಿ ಬರ್ಲಿ. ಜೋಶಲ್ ಇದು ಸುದ್ದಿ ಸರ್ ಹೇಳಲೇಬೇಕು. ಅಯ್ಯೋ ಯಾಕೆ ಸುದ್ದಿ ಸರ್ ಬಿಡ್ತಾನೆ ಇವತ್ತು? ಯಾಕಂದ್ರೆ ಅದು ಬೇಡ, ಹೇಳಲ್ಲ ಬಿಡಿ. ಹೇಳಿ. ಯು ಆರ್ ಫಸ್ಟ್, ಯು ಆರ್ ಲಾಸ್ಟ್, ಐ ಡೋಂಟ್ ನೀಡ್ ಎನಿವನ್ ಎಲ್ಸ್. ನೀನೇ ಮೊದಲು ನೀನೇ ಕೊನೆ. ಅದಕ್ಕೆ ಇವ್ರು ಹೇಳಬೇಕು. ಈ ಸಾಂಗ್ ಗೊತ್ತಲ್ಲ ಇದ್ರಾಗ. ಇಸ್ ದಿಸ್ ಎ ಡ್ರೀಮ್ ಆರ್ ಇಸ್ ದಿಸ್ ಎ ರಿಯಾಲಿಟಿ? ಇದು ನಿಜಾನ ಕನಸೋ ಇದು ನನಸೋ ಇದು. ಏನ್ ಈ ತರ ಬರ್ತಾ ಇದೆ ಎಲ್ಲ? ನನ್ಗೆ ಓದಿದ್ರೆ ಒಳ್ಳೆ ಎಜುಕೇಟೆಡ್ ಆಗ್ಬಿಡ್ತಿದ್ದೆ. ಯಾಕೆ ಓದಿಲ್ಲ ಸರ್? ಅದೇ ಮೇಡಮ್, ಪ್ರಶ್ನೆಗಳಿಗೆ ಎದುರ್ಕೊಂಡ್ಬಿಟ್ಟೆ ಅವಾಗ. ಈಗ ನೋಡಿ ದಿನಾ ಪ್ರಶ್ನೆಗಳು ಎದುರಿಸೋದೇ ಆಗ್ಬಿಟ್ಟಿದೆ. ಯಾವ ಪ್ರಶ್ನೆಗೆ ಎದುರ್ಕೋತಿದ್ರಿ? ಸ್ಕೂಲಲ್ಲಿ ಕೊಟ್ಟ ಪ್ರಶ್ನೆಗಳಿಗೆ. ಅಂದ್ರೆ ಯಾವ್ದು ಸೈನ್ಸ್ ಮ್ಯಾಥ್ಸ್ ಸಬ್ಜೆಕ್ಟ್ ಯಾವ್ದು? ಎಲ್ಲ ಕಷ್ಟ ಇತ್ತು ಮೇಡಮ್. ಯಾವ್ದು ಪಾಸ್? ಮೇಡಮ್ ಅದೇ ಸಾಕು, ಇದಕ್ ಮೇಲೆ ಬೇಡ ಅಂತ ಪ್ರಶ್ನೆಗಳಿಗೆ ಎದುರ್ಕೊಂಡೆ. ತಿರ್ಗಾ ಇಲ್ಲಿ ಬಂದು ಪ್ರಶ್ನೆಗಳನ್ನ ಎದುರಿಸ್ತಾ ಕೂತಿದ್ದೀನಿ. ಅದೊಂದು ಇದೆಯಲ್ಲ 35 ಸಾಕು, ಅದಕ್ಕಿಂತ ಮೇಲೆ ಯಾಕೆ ಇಲ್ಲ ಬೇಕು ಅಂತ. ನಮ್ಮನೆಲ್ಲ ಕೊಡೋರು ಮಂಜ ಓದ್ತಾ ಇದ್ದೆ. ಒಂದು 60-70 ಬರ್ತಾಯಿತ್ತು ಅಷ್ಟೇ ಸಾಕ ಸರ್. ಇನ್ನೊಂದು, ಇನ್ ದ ಮಿಡಲ್ ಆಫ್ ದ ನೈಟ್ ದ ರೈನ್ ಹ್ಯಾಸ್ ಸ್ಟಾಪ್ಡ್ ಆನ್ ದ ಹೈವೇ. ಮಧ್ಯರಾತ್ರಿಲಿ ಒಂಟಿ ಹೆಣ್ಣು ಏನು ಹೇಳಕ್ಕೆ ಬಿಡ್ತಿಲ್ಲ ಅಂತ ಬರ್ತಾ ಇದೆ ಅದು. ಎಲ್ಲಿ ನೀವು ಅದಕ್ಕೆ ಇಟ್ಕೊಂಡಿದ್ದೀರಿ? ಪರ್ಟಿಕ್ಯುಲರ್ ಆಗಿ ಕೇಳಬೇಕು. ಅದು ಗೊತ್ತಿಲ್ಲ, ನಾನು ಅಷ್ಟೊಂದು ಬ್ರಿಲಿಯಂಟ್ ಅಂತ ನನಗೆ ಅನಿಸ್ತಾ ಇದೆ ಈಗ. ನಿಮ್ಗೆ ಗೊತ್ತಿದೆ ಹಾಡು? ಆ ಹಾಡು ಗೊತ್ತಿತ್ತು, ಬಟ್ ಉತ್ತರ ಗೊತ್ತಿತ್ತು ಅಂತ ಕೇಳಿ. ನೋಡಿ ಈ ತರದ್ ಯಾವ್ದಾದ್ರು ಕೋನ್ ಬನೇಗ ಕರೋಡ್ ಪತಿಲ್ಲ ಆದ್ರೂ ಕೇಳಿದ್ರೆ ಕೋಟಿ 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 ಕುಳ ಆಗ್ತಿದ್ವಿ. ಏನು ಇಲ್ಲ, ಅಲ್ಲಿ ಬರೀ ಜ್ಯೂಸ್ ಕುಡ್ಕೊಂಡು ಹೋಗ್ಬೇಕು. ಇನ್ ಲಾಸ್ಟ್ ಕ್ವಶನ್ ಇದು. ಇಫ್ ಫಾಸ್ಟಿಂಗ್ ಹೈಡ್ಸ್ ಇವನ್ ಎ ಫ್ರಾಕ್ಷನ್ ಆಫ್ ಫ್ರಮ್ ದೀಸ್ ಐಸ್. ಮತ್ತೆ ಹೇಳಿ. ಇಫ್ ಫಾಸ್ಟಿಂಗ್ ಹೈಡ್ಸ್ ಇವನ್ ನೋಡಿ ಮೇಡಮ್ ಆಕ್ಚುಲಿ ಗ್ರೇಟ್. ಆಕ್ಚುಲಿ ನೋಡಿ ಅವರು ಬಾಂಬೆ ಇಂದ ಬಂದಿರೋರು, ಬಾಂಬೆ ಅವರು ಇಷ್ಟು ಕನ್ನಡ ಕಲ್ತ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಅವ್ರು ಗ್ರೇಟ್. ನಾವೆಲ್ಲಾದ್ರೂ ಇಲ್ಲೇ ಬೆಳೆದಿರೋರು. ಓಕೆ, ಅವ್ರು ಗ್ರೇಟ್. ನೀವ್ ಯಾಕೆ ಹೇಳಿಲ್ಲ? ಬಿಟ್ಕೊಟ್ರಲ್ಲ. ಹೆಣ್ಮಕ್ಳು ಗೆಲ್ಲಿ ವಿಲನ್ಗಳಂದ್ರೆ ಏನ್ ಹೇಳಿ ಮೇಡಮ್? ಸೋತ್ ಗೆಲ್ಲೋರು. ಕೊನೆಯಲ್ಲಿ ಯಾರು ಹೀರೋಯಿನ ಬಿಟ್ಕೊಡೋದು ಹೇಳಿ ಎಲ್ಲ ಸಿನಿಮಾಲು? ಆದ್ರೆ ಏನು ತಿಂದು ಬಿಟ್ಕೊಡ್ತಾರಲ್ಲ, ಹೆಂಗಾರು ಬಿಟ್ಕೊಡ್ತೀವ ಅಲ್ವಾ? ಯಾಕೆ ಹೀರೋ ಅಂದ್ರೆ ನಿಮ್ ಪ್ರಕಾರ ವಿಲನ್ಗಳಿಗೆ ಹೀರೋಯಿನ್ ಸಿಗಲ್ಲ? ಅದು ಅದೇ ಮೇಡಮ್, ನನಗೂ ಅರ್ಥ ಆಗ್ತದೆ. ನಾನು ಎಷ್ಟೊಂದು ಸಿನಿಮಾ ಮಾಡ್ತೀನಿ, ಈ ಸಿನಿಮಾಲಾದ್ರೂ ಮೋಸ್ಟ್ಲಿ ಹೀರೋಯಿನ್ ನಂಗೆ ಸಿಗ್ಬೋದೇನೋ ಅಂತ.
ಇಬ್ರು ಇದಾರಲ್ಲ, ಒಬ್ರು ಅವ್ರಿಗೆ ಒಬ್ರು ಇಬ್ರು ನನಗೆ ಇರ್ಲಿ ಇಬ್ರನ್ನ ಇಟ್ಕೊಂಡು ಏನ್ ಮಾಡ್ತೀವಿ, ಒಬ್ರು ಸಾಕಲ್ಲ. ಇಷ್ಟ ಪಡ್ಲಿಲ್ಲ ಮೇಡಮ್. ಇವ್ರುಗಳು ಯಾರು ಅವ್ರು ಸರ್ ಏನ್ ಮಾಡ್ತಾರೆ, ಎಲ್ರಿಗೂ ಸರ್ ಇಷ್ಟ. ನೋಡಿ ಇಲ್ಲಿ ನೋಡಿ ಯಾವ ತರ ಕೊಡ್ತಾರೆ, ಅಲ್ಲಿ ಬರೀ ಅವ್ರಿಗೆ ಏಟ್ ಕೊಡ್ಸಿದ್ದಾರೆ. ಇದು ನೋಡಿ ನೋಡಿ ಅಲ್ಲೂ ಕೊಟ್ಬಿಟ್ಟು ನಿಮ್ ವೈಫ್ ಕೊಡಿ ಅಂತ ಕೊಡ್ತಾ ಇದ್ದಾರೆ. ಇಲ್ಲೂ ದೋಖಾ, ಎಲ್ಲಾ ಕಡೆ ದೋಖಾ. ಮೋಸ ಆಗ್ತಿದೆ ಸುದ್ದಿ ಇದು ನಮ್ಗೆ ಬೇಕಾ, ಇದು ನಮ್ಗೆ ಬೇಕಾ? ಮೋಸ ಆಗ್ತಿದೆ ಸುದ್ದಿ ಅವ್ರಿಗೆ. ನೋಡಿ ಇಲ್ಲೂ ಅನ್ಯಾಯ. ನಿಮ್ ಪುಣ್ಯ ಕಿವಿಗೆ ಇಟ್ಟಿಲ್ಲ ಹೌದು. ಅವರು, ಕೈಯಲ್ಲಿ ಕೊಟ್ರು. ಆಗ್ಲೇ ಎಲ್ಲದು ಮೊಳ ಮೊಳ ಮುಡ್ಸೋರ. ಒಂದ್ ನಿಮಿಷ ಕಿವಿಗೆ ಹುಡುಗಿ ನಾನು. ಹೌದು, ಇಲ್ಲ ನಿಜಾಗ್ಲೂ ಒಳ್ಳೆ ಹೆಣ್ಮಗಳು, ನಿಜವಾಗ್ಲೂ ಒಳ್ಳೆ ಹೆಣ್ಣು. ಯಾವ ಹುಡುಗಿ ಕಿವಿಗೆ ಇಟ್ಟಿದ್ದಾರೆ? ಇಲ್ಲ ಮ್ಯಾಮ್, ನಾನು ಆ ತರ ಟ್ರೈ ಮಾಡಕ್ಕೆ ಅವ್ರು ಇಟ್ಟಿದ್ದಾರೆ. ಇಲ್ಲ ಇಲ್ಲ, ಅದು ಮಾಡಪ್ಪ. ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗೆ ಮ್ಯಾಮ್ ಬರುತ್ತೆ? ಒಂದು ನೆಗೆಟಿವ್ ಶೇಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ ನಾನು. ಚೆನ್ನಾಗಿದೆ, ನನ್ನಿಂದ ಒಂದು ಪಿಷ್ಟ ಉಳುತ್ತೆ ಕತೆ. ಅದೇ ಈಗ 6ನೇ ತಾರೀಕು ನಿಮ್ಗೆ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಒಳ್ಳೆ ಪಾತ್ರ. ನನಗೆ ಈ ಸಿನಿಮಾದ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಮ್ಯಾಮ್. ನೀವು ನಾವು ಅದು ಸಿಕ್ಕಿದಾಗ ಹೇಳ್ತೀರಾ ಸರ್ ನೀವು ಹೌದು ಅವತ್ತು ಹೇಳಿದ್ದು ಅಂತ. ಅವ್ರು ಕತೆ ಹೇಳಿದ ಆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ನನಗೆ, ಹಂಗಾಗಿ ವರ್ಕ್ ಮಾಡಿದೆ ನಾನು. ತುಂಬಾ ಚೆನ್ನಾಗಿದೆ ಸಿನಿಮಾ ಕಂಟೆಂಟ್. ನೀವ್ ಹೇಳೋದಾದ್ರೆ ಜನಗಳು ಏನಿದ್ದನ್ನ ಕಲ್ಕೊಂಡು ಹೋಗ್ತಾರೆ ಈ ಸಿನಿಮಾ ನೋಡಿ, ಏನ್ ಕಲ್ತ್ಕೊಂಡು ಮ್ಯಾಮ್ ಇಲ್ಲಿ ಕುತ್ಕೊಂಡು ನೋಡೋ ಪ್ರತಿಯೊಬ್ಬರಿಗೂ ಇದು ನಂದೇ ಕತೆ ಅನ್ನೋ ತರದ್, ನಮ್ ಕತೆ ಅಲ್ಲ ಇದು, ಕುತ್ಕೊಂಡು ನೋಡೋರ್ದೇ ಕತೆ ಅನ್ನೋ ತರದ್ ಒಂದು ಕಂಟೆಂಟ್ ಇದು. ನೀವು ನೋಡಿದಾಗ ನಿಮ್ಗೆ ಅನ್ಸುತ್ತೆ, ಬಿಕಾಸ್ ಅದು ಕಳ್ಕೊಂಡ್ ಬಂದಿರ್ತೀವಿ ನಾವು ಸ್ಕೂಲಲ್ಲೋ ಕಾಲೇಜಲ್ಲೋ ಎಲ್ಲೋ ಒಂದ್ ಕಡೆ. ನನ್ನ ಲೈಫಲ್ಲಿ ಹಿಂಗೆ ಆಗಿತ್ತಲ್ಲಪ್ಪ ಅಂತ ಒಂದು ಫೀಲ್ ಕೊಡುವಂತ ಒಂದು ಕತೆ. ಸೊ ಆಬ್ವಿಯಸ್ಲಿ ಅವ್ರಿಗೆ ಇದು ನಾನೇ ಅಲ್ವಾ ಅಂತ ಅನ್ಸುತ್ತೆ ಮ್ಯಾಮ್. ಒಂದು ಹೆಣ್ಣು ಹುಡುಗಿ ಆದ್ರೂ ಸರಿ, ಗಂಡು ಹುಡುಗ ಆದ್ರೂ ಸರಿ, ಹಿಂಗೆ ಆಗಿದೆ ಅಲ್ವಾ ನಮ್ಮ ಬದುಕಲ್ಲೋ ಅನ್ನೋ ಥರದ್ದು ಒಂದು ಫೀಲ್ ಇರೋ ಕಂಟೆಂಟ್ ಇದೆ ಸಿನಿಮಾ ಮೇಡಮ್. ಈಗ ಕೊನೆಯದಾಗಿ ಸಿನಿಮಾದ ಬಗ್ಗೆ ಹೇಳಿದ್ರೆ ಜನಗಳು ಏನ್ ನಿರೀಕ್ಷೆ ಇಟ್ಕೊಂಡು ಬರ್ಬೇಕು, ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಜನಗಳು ಈ ಸಿನಿಮಾವನ್ನ ನೋಡ್ಬೇಕು ಅನ್ನೋಂತ 3 ಜನ ಏನಿಲ್ಲ, ಹೊಸಬ್ರು ಅಂತ ಕಡೆಗಣಿಸ್ಬೇಡಿ, ಹೊಸ ಹೀರೋ ಅಂತ. ಆ್ಯಕ್ಚುಲಿ ಎಲ್ಲ ಸಿನಿಮಾಗಿಂತ ಒಳ್ಳೆ ಕಂಟೆಂಟ್ ಮಾಡಿದ್ವಿ. ಕನ್ನಡದಲ್ಲಿ ಕಂಟೆಂಟ್ ಕೊರತೆ ತುಂಬ ಜನಗಳು ಮಾತಾಡ್ತಾ ಇದ್ದಾರೆ. ಪಕ್ಕ ಕಂಟೆಂಟ್ ಸಿನಿಮಾ, ಜೊತೆಗೆ ಥಿಯೇಟ್ರಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಕಮರ್ಷಿಯಲ್ ಎಲಿಮೆಂಟ್ಸು, ಒಳ್ಳೆ ಸಾಂಗ್ಸು, ಒಳ್ಳೆ ಫೈಟ್, ಕ್ಯಾರೆಕ್ಟರೈಸೇಷನ್ ಎಲ್ಲದ್ರ ಮೇಲೆ ವರ್ಕ್ ಮಾಡಿ ಒಂದು ಫುಲ್ ಪ್ಯಾಕೇಜ್ ಸಿನಿಮಾ ಮಾಡಿದ್ದೀವಿ. ಪರಭಾಷಾ ಸಿನಿಮಾಗಳು ತಮಿಳು, ತೆಲುಗು, ಮಲಯಾಳಂಗಿಂತ ಒಳ್ಳೆ ಕ್ವಾಲಿಟಿ ಸಿನಿಮಾ ಮಾಡಿದ್ದೀವಿ. ಸೊ ದಯವಿಟ್ಟು ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಒಂದು ಚಿಕ್ಕ ಕಲಾವಿದನ ಕನ್ನಡ ಇಂಡಸ್ಟ್ರಿಲಿ ನೆಲೆ ಕಟ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂತ ಕೇಳ್ಕೊತೀನಿ ಎಲ್ಲ ಕನ್ನಡಿಗರು. ಏನಿಲ್ಲ, ಅದೇ ತುಂಬ ಅಂದರೆ ಈ ಬರವಣೆ ಎಲ್ಲ ಮಾಡಿರೋದು ಕಿರಣ್ ಸರ್. ಸೊ ಎಲ್ಲ ಅವರೇ ಮಾಡಿರೋದು. ಮೇಜರ್ಲಿ ಸಿನಿಮಾದಲ್ಲಿ ಮಾಡಿರೋ ಎಲ್ಲ ಕೆಲಸ ಅವರೇ ಮಾಡಿದ್ದಾರೆ. ಸೊ ದಯವಿಟ್ಟು ಈ ಸಿನಿಮಾ ನೋಡಿದಾಗ ನಿಮಗೆ ಎಲ್ಲೂ ಬೋರ್ ಅನಿಸಲ್ಲ. ಆಮೇಲೆ ಅದಿರುತ್ತಲ್ಲ, ಈ ಒಂದು ಏಜ್ ಗ್ರೂಪ್ಗೆ ಅಥವಾ ಬರೀ ಲವರ್ಸ್ಗೆ ಅಥವಾ ಆ ಥರ ನಮ್ಮ ಸಿನಿಮಾ ಮೂಲಕ ಎಲ್ಲ ಏಜ್ ಗ್ರೂಪ್ಗೆ ಎಲ್ಲ ಸಂಬಂಧಪಟ್ಟ ಏನಾದರೂ ಕಲಿಯೋ ಥರ ಇದೆ. ಸೊ ದಯವಿಟ್ಟು ಇದೇ 6ನೇ ಆಗಸ್ಟ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಸಿನಿಮಾ ಹೆಸರು ಲೈಫ್ ಟುಡೇ ಅಂತ. ಸೊ ಅಷ್ಟೇ, ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಕನ್ಫರ್ಮ್ ಇಡ್ತೀನಿ, ಎಲ್ಲೂ ಬೋರ್ ಆಗಲ್ಲ. ಸೊ 6ನೇ ಆಗಸ್ಟ್ ಬನ್ನಿ ನಮ್ಮ ಸಿನಿಮಾ ನೋಡಿ ಅಷ್ಟೇ. ಎಸ್, 6ನೇ ತಾರೀಕು ನಿಮ್ಮ ಸಿನಿಮಾ ನಿಮ್ಮ ಮುಂದೆ ನಿಮ್ಮ ಥಿಯೇಟರ್ಗಳಿಗೆ ಬರ್ತಿದೆ. ನೀವೇ ಗೆಲ್ಲಿಸ್ಬೇಕು. ದಯವಿಟ್ಟು ಲೈಫ್ ಟುಡೇ ಸಿನಿಮಾನ 6ನೇ ತಾರೀಕು ಎಲ್ಲರೂ ಥಿಯೇಟರ್ಗೆ ಬಂದು. ಸರ್, ನಿಮ್ಮ ಈ ಸಿನಿಮಾದ ಟ್ರೈಲರ್ ಹಾಗೆ ಸಾಂಗ್ಗಳು ನೋಡಿದಾಗ ನಾನು ತುಂಬಾ ಎಕ್ಸೈಟೆಡ್ ಆದೆ. ಏನಿರ್ಬೋದು ಸ್ಟೋರಿ, ಆಕ್ಚುಲಿ ಅದು ತುಂಬಾ ಹೆಣ್ಮಕ್ಳಿಗೆ ಕನೆಕ್ಟ್ ಆಗೋ ತರ ನಂಗೆ ಫೀಲ್ ಬಂತು. ಸೊ ಹಾಗಾಗಿ ನಾನಂತೂ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿ ಓಡ್ಲಿ. 100 ಅಲ್ಲ 200 ಡೇಸ್ ಕೂಡ ಓಡ್ಲಿ ಸಿನಿಮಾ. ತುಂಬಾ ಒಳ್ಳೇದಾಗ್ಲಿ. ಇಷ್ಟೊತ್ತು ನಮ್ಮ ಜೊತೆ ಇದ್ದಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು.